ಇದುವರೆಗೆ ಸುಂದರವಾಗಿ ವಚನ ವಿಶ್ಲೇಷಣೆ ನಡೆಸಿಕೊಟ್ಟ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಮಲ್ಲಪ್ಪ ಹುಲ್ಲೂರು ಗುರುಗಳಿಗೆ ಅನಂತ ಧನ್ಯವಾದಗಳು. ಈಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಪ್ರಕಾಶ್ ಕಂಬಿ ಗುರುಗಳು ಶ್ರೀ ಸಿದ್ಧಾಂತ ಸಿಕಾಮಣಿಯ ವೇದಕೋಶವನ್ನು ನಡೆಸಿಕೊಡಬೇಕಾಗಿ ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. ಓಂ ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದತು. ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರಥಮ ಪರಿಚ್ಛೇದಃ ಶಿವಸ್ತುತಿಃ ಶಕ್ತಿ ಸ್ತುತಿಶ್ಚ. ತ್ರೈಲೋಕ್ಯ ಸಂಪದಾಲೇಖ್ಯಂ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಬ್ರಹ್ಮೇತಿ ವ್ಯಪದೇಶಸ್ಯಾಂ ವಿಷಯಂ ಯಂ ಪ್ರಚಕ್ಷತೆ ವೇದಾಂತಿ ನೋ ಜಗನ್ಮೂಲಂ ತಂ ನಮಾಮಿ ಪರಂ ಶಿವಂ. ಯಸ್ಯೋರ್ಮಿ ಬುದ್ಬುಧಾಭಾಸಃ ಷಟ್ತ್ರಿಂಶತತ್ವಸಂಚಯಃ ನಿರ್ಮಲಂ ಶಿವನಾಮಾನಂ तं ವಂದೇ ಚಿನ್ಮಹೋದಧಿ. ಯದ್ಭಾಸತೆ ವಿಶ್ವಂ ಯತ್ಸುಖೇನಾನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೇ. ಸದಾಶಿವಮುಖಾಶೇಷ ತತ್ವೋನ್ಮೇಷ ವಿಧಾಯಿನೇ ನಿಷ್ಕಲಂಕ ಸ್ವಭಾವಾಯ ನಮಃ ಶಾಂತಾಯ ಶಂಭವೇ. ಸ್ವೇಚ್ಛಾ ವಿಗ್ರಹಯುಕ್ತಾಯ ಸ್ವೇಚ್ಛಾವರ್ತನವರ್ತಿನೇ ಸ್ವೇಚ್ಛಾಕೃತತ್ರಿಲೋಕಾಯ ನಮಃ ಸಾಂಭಾಯ ಶಂಭವೇ. ಯತ್ರ ವಿಶ್ರಾಮ್ಯತಿ ಶತ್ವಂ ಸ್ವಾಭಾವಿಕಮನುತ್ತಮಂ ನಮಸ್ತಸ್ಮೈ ಮಹೇಶಾಯ ಮಹಾದೇವಾಯ ಶೂಲಿನೇ. ಯಾಮಾಂ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣೀಂ ಶಂಭೋಃ ಪ್ರಣಮಾಮಿ ಪರಾಂ ಶಿವಾಂ. ಯಯಾ ಮಹೇಶ್ವರಃ ಶಂಭುರ್ ನಾಮರೂಪಾಭಿಸಂಯುತಃ ತಸ್ಯೈ ಮಾಯಾ ಸ್ವರೂಪಾಯೈ ನಮಃ ಪರಮಶಕ್ತಯೇ. ಶಿವಾದ್ಯಾದಿ ಸಮುತ್ಪನ್ನ ಶಾಂತ್ಯತೀತ ಪರೋತ್ತರಾಂ ಮಾತರಂ ತಾಂ ಸಮಸ್ತಾನಾಂ ವಂದೇ ಶಿವಕರೀಂ ಶಿವಾಂ. ಇಚ್ಛಾ ಜ್ಞಾನಾನಿರೂಪೇಣ ಯಾ ಶಂಭುರ್ವಿಶ್ವಭಾವಿನೀ ವಂದೇ ತಾಂ ಪರಮಾನಂದ ಪ್ರಬೋಧಲಹರೀಂ ಶಿವಾಂ. ಅಮೃತಾರ್ಥಂ ಪ್ರಪನ್ನಾನಾಂ ಯಾ ಸುವಿದ್ಯಾ ಪ್ರದಾಯಿನೀ ಅಹರ್ನಿಶಮಹಂ
ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಮಹಾಶರಣ ಸದ್ಗುರು ಶ್ರೀ ಚನ್ನಬಸವೇಶ್ವರರ ಒಂದು ವಚನ ಆರಂಭದಲ್ಲಿ ಉಂಬಲ್ಲಿ ಉಡುವಲ್ಲಿ ಕ್ರೀ ಅಳಿಯಿತೆಂಬರು, ಕೊಂಬಲ್ಲಿ ಕೊಡುವಲ್ಲಿ ಕುಲವನರಸುವರು. ಇವರಿಗೆ ನಾನೇನೆಂಬೆನೆಯ? ವಚ್ಚೋಚ್ಚಿ ಭಕ್ತರು ವಚ್ಚೋಚ್ಚಿ ಭವಿಗಳು. ಇದು ಕಾರಣವಾಗಿ ಕೂಡಲ ಚನ್ನ ಸಂಗಯ್ಯ ಇವರಿಗೆ ಭಕ್ತ ಕಾಯ ಮಮಕಾಯವೆಂತೆನ್ನಬಹುದೇ? ಭಕ್ತನ ಕಾಯ ಮಮಕಾಯ, ಪರಮಾತ್ಮನ ಯಾರ ಹೃದಯದಾಗಿರ್ತಾನ ಆ ಪರಮಾತ್ಮ ಅದು ನನ್ನ ಕಾಯ ಅಂತನ. ಹಂಗ ಇಲ್ಲಿ ಉಂಬಲ್ಲಿ ಉಣುವಲ್ಲಿ, ಈಗ ಎಲ್ಲರ ವೇದಿಕೆಗಳ ಮೇಲೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೆದಾಗ ಎಲ್ಲರೂ ಪಂಕ್ತಿ ಭೇದ ಇರಲಾರ್ದೆ ಎಲ್ಲರೂ ಒಂದೇ ಅಂತ ತಿಳ್ಕೊಂಡು ಕೂಡಿ ಉಣ್ಣೋದು, ಮತ್ತೆ ಸನ್ಮಾನ ಅವೆಲ್ಲ ಮಾಡಿಸ್ಕೊಳ್ಳಾಗ ಎಲ್ಲರೂ ಒಂದೇ ಸಾಲಿನಲ್ಲಿ ಕುಂತು ಸನ್ಮಾನ ಮಾಡಿಸ್ಕೊಳ್ಳೋದು. ಉಂಬಲ್ಲಿ ಉಡುವಲ್ಲಿ ಕ್ರಿಯೆ ಅಳಿಯಿತೆಂಬರು ಅಂತಂದ್ರ ಇವೇನು ಭೇದ ಭಾವ ಏನದವ, ಆ ಭೇದ ಭಾವಗಳು ಯಾವೂ ಇಲ್ಲ. ನಾವೆಲ್ಲರೂ ಒಂದೇ ಅಂತ ಅನ್ಕೊಂಡು ಹೊರಗೆ ಏನ್ ಮಾಡ್ತಾರೆ, ಎಲ್ಲರೂ ಒಂದೇ ಅನ್ನಂಗ ತೋರಿಸ್ಕೊತಾರೆ. ತೋರಿಸ್ಕೊಂಡ್ಮೇಲೆ ಮುಂದೆ ಎಲ್ಲರೂ ಒಂದೇ ಇದ್ರಂತಂದ್ರ ಈ ಧರ್ಮಗಳು ಹಿಂದಕ್ಕೆ ಯಾಕೆ ಬಿದ್ದಾವ ಅಂತಂದ್ರ ಕೊಂಬಲ್ಲಿ ಕೊಡುವಲ್ಲಿ. ಹೌದಪ್ಪ, ಎಲ್ಲರೂ ಒಂದೇ ಅಂತ ಅಂತೀರಿ, ಅಂದಮೇಲೆ ಮುಂದೆ ಮಕ್ಕಳು ದೊಡ್ಡವರಾದಾಗ ಅವರಿಗೆ ವರ ಕನ್ಯೆ ಕೊಡ್ಬೇಕಾದಾಗ, ಅವ್ರ ಕನ್ಯೆ ತಗೋಬೇಕಾದಾಗ ಅವಾಗ ಏನ್ ಮಾಡ್ತೀರಿ, ನಿಮ್ ಜಾತಿ ಒಳಗೆ ನೀವು ವರ ಕನ್ಯೆಗಳು ಆರಿಸ್ಕೋತೀರಿ. ಎಲ್ಲರೂ ಅದೇ ಮಾಡ್ತಾರಲ್ರಿ. ಹಿಂದೂ ಅಂದರೆ ಎಲ್ಲರೂ ಒಂದೇ ಅಂತೇಳಿ ಅನ್ನೋದು, ಮತ್ತೇನ್ ಮಾಡೋದು, ಎಲ್ಲರೂ ಒಂದೇ ಇದ್ದರಂತಂದ್ರೆ ಎಲ್ಲರೂ ಒಂದೇ ಆಗ್ಬೇಕ ಬೇಡ. ಇವೇನು ಕೋಟೆಗಳು ಕಟ್ಕೊಂಡು ಕೂತಾರಲ್ಲ ಒಂದಕ್ಕೊಂದು, ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ, ಈ ಕೋಟೆಗಳು ಕೆಡಬೇಕಾ? ಇಲ್ಲ, ಕೆಡಿ ಒಂದಾಗಬೇಕು. ಬಿಟ್ಟು ಕೊಡುವಲ್ಲಿ ಕೊಂಬಲ್ಲಿ ಆ ಕೋಟೆ ಒಳಗೆ ವ್ಯವಹಾರ ಮಾಡೋದು, ಹೊರಗೆ ವೇದಿಕೆ ಮೇಲೆ ಇಬ್ರು ಒಂದೇ ಅನ್ನೋದು. ಏನಾಯ್ತಿದು? ವಚ್ಚೋಚ್ಚಿ ಭಕ್ತರು ವಚ್ಚೋಚ್ಚಿ ಭವಿಗಳು ಅಂತಂದ್ರ ಭವಿಗಳಂತೀರ ಅಲ್ಲ, ಭಕ್ತರಂತೀರ ಅಲ್ಲ. ಭವಿಗಳಂದ್ರ ನೀನೇ ಬೇರೆ ನಾನೇ ಬೇರೆ ಅಂತ ಭೇದ ಭಾವ ಮಾಡೋರೆ ಭವಿಗಳು. ಮತ್ತೆ ಎಲ್ಲರೂ ಕೂಡಿ ಊಟ ಮಾಡ್ತೀರ ಅಂತಂದ್ರ ಭಕ್ತರಂಗ. ಮತ್ತೆ ಭಕ್ತರಂತೀರ ಎಲ್ಲ ವ್ಯವಹಾರ ಒಂದೇ ಅಂತೇಳಿ ಎಲ್ಲಿ ಮಾಡ್ತೀರಿ? ಕೊಡ ತೋಳದ್ರಾಗ ಭೇದ ಮಾಡ್ತೀರಿ. ಒಂದ್ ಕಡೆ ಮಾತಿನಾಗ ಭೇದನೂ ಅದ, ಒಂದ್ ಕಡೆ ಅಭೇದನೂ ಅದ. ಈ ರೀತಿ ಇತ್ತಂತಂದ್ರ ಇವರಿಗೆ ಶರಣರು ಅಂತ ಹೆಂಗನ್ಬೇಕು? ಯಾರ ಹೆಂಗ ಶರಣರು ಅದಾರಲ್ರಿ ಭೂಮಿ ಮೇಲೆ ಇಲ್ಲಿ ತನಕ? ಯಾರ ತಮ್ಮ ಮಕ್ಕಳಿಗೆ ಬಸವ ಧರ್ಮ, ಹಿಂದೂ ಧರ್ಮ ಅಂತೇಳಕ್ಕೆ, ಸಮಾನತಾ ಧರ್ಮ ಅಂತೇಳಿ ಎಲ್ಲರೂ ಒಂದೇ ಅಂತೇಳಿ ರಾಜಕೀಯವಾಗಿ ಓಟ್ ಹಾಕಿಸ್ಕೊಳಕ, ಮತ್ತೆ ಈ ಹೊರಗೆ ಗುಂಪುಗಾರಿಕೆ ಮಾಡೋದಕ್ಕ, ದೊಡ್ಡ ಫಂಕ್ಷನ್ ಮಾಡೋದಕ್ಕ ಎಲ್ಲರಿಗೂ ಕರ್ಕೋತಾರ. ಕರ್ಕೊಂಡ್ಮೇಲೆ ಮುಂದೆ ಹೊರಕನ್ನೆ ವಿಷಯ ಬಂದತ್ನಾಗ ಯಾರ್ದಾರೆ ಒಂದು ಬಯೋಡೇಟಾ ತೋರಿಸ್ರಿ. ಈ ಹಿಂದೂಗಳದಾಗ್ಲಿ, ಲಿಂಗಾಯತರದಾಗ್ಲಿ, ವೀರಶೈವರದಾಗ್ಲಿ, ಮತ್ ಬೇರೆ ಯಾರದೇ ಆಗ್ಲಿ, ಯಾವ ಜಾತಿಯವರು ಯಾವ ಧರ್ಮದವರ ಇದ್ರು ಅವ್ರು ಏನಾರೆ ಜಾತಿ ಧರ್ಮ ಅನ್ನೋ ಜಾಗದಾಗ ಯಾವ ಧರ್ಮದವರಾದರೂ ಪರವಾಗಿಲ್ಲ,
ಯಾವ ಜಾತಿಯವರಾದರೂ ಪರವಾಗಿಲ್ಲ ಅನ್ನೋಂಥ ಬಯೋಡೇಟಾ ಯಾರು ಮಾಡ್ಯಾರೇನ್ರಿ ನಮ್ಮ ದೇಶದಾಗ ಇಲ್ಲಿ ತನಕ? ಅದೇನ್ರಿ ಯಾರ್ದಾರ ಬಯೋಡೇಟಾ? ನಮ್ಮನ್ನ ನಿಮ್ಮನ್ನ ಹಿಡ್ಕೊಂಡೇ ಹೇಳೋದು. ಇವು ಕೊಡಕೊಳ್ಳೋ ವಿಷಯ ಬಂದತ್ನ ತಮ್ಮ ಜಾತಿದೇ ಮಾಡ್ತಾರೆ. ಉಣುವಲ್ಲಿ ಉಂಬಲ್ಲಿ ಎಲ್ಲ ಒಂದೇ ಈಗ ಎಲ್ಲ ಒಂದೇ ಅನ್ನೋದು ಖರೇನೋ ಏನು ಜಾತಿ ಪದ್ಧತಿ ಮಾಡೋದು ಖರೇನೋ? ಭಕ್ತರು ಅನ್ನೋದು ಖರೇನೋ? ಭವಿಗಳು ಎಲ್ಲರೂ ಒಂದೇ ಅನ್ನೋದೇ ಭಕ್ತರು. ಎಲ್ಲರೂ ಒಂದೇ ಅನ್ನೋದು ಭಕ್ತರು. ಹೌದಲ್ರಿ? ಭಕ್ತಿ ಅಂದ್ರೇನು? ಪರಮಾತ್ಮನ ಮೇಲಿನ ಪ್ರೀತಿ. ಆ ಪರಮಾತ್ಮನಲ್ಲಿ ಪ್ರೀತಿ ಅಂದ್ರೆ ಪರಮಾತ್ಮ ಹೆಂಗದನ? ಎಷ್ಟ್ ಮಂದಿ ಅದಾರ? ಒಬ್ಬನೇ ಪರಮಾತ್ಮ. ಅವ ಎಲ್ಲಿ ಅದನ? ಎಲ್ಲಾ ಕಡೆ ಇದಾನ. ಎಲ್ಲಾ ಕಡೆ ಇದ್ದ ಮೇಲೆ ತಮ್ಮೊಳಗಿರುವ ಪರಮಾತ್ಮನನ್ನ ಶ್ರೇಷ್ಠ ಮಾಡಿ ಇನ್ನೊಂದು ಜಾತಿಯವರ ಒಳಗಿರುವ ಪರಮಾತ್ಮನನ್ನ ಕನಿಷ್ಠ ಮಾಡಿಬಿಟ್ರಲ್ಲ, ಭೇದ ಭಾವ ಮಾಡಿ. ಅವರೊಳಗೂ ಅದೇ ಪರಮಾತ್ಮ ಅದನ ಇಲ್ಲ? ಮತ್ತ ಆ ಪರಮಾತ್ಮನನ್ನ ಈಗ ಎಲ್ಲಿ ಭವಿ ಅಂತಂದ್ರೇನು? ಪರಮಾತ್ಮನಿಂದ ಭಿನ್ನವಾಗಿರೋದೇ ಭವಿ. ಈಗ ಏನಾಯ್ತು? ಯಾರಿಗೆ ಬೇಡ ಅಂತೇಳಿ ದೂರ ಸರಿಸ್ತಾರ, ಯಾರ ಬಗ್ಗೆ ದ್ವೇಷ ಮಾಡ್ತಾರ. ಅವ್ರೊಳಗಿರೋ ಪರಮಾತ್ಮನಿಗೆ ತನಗ ಭೇದ ಬಂತ ಇಲ್ಲ? ಯಾರನ್ನ ದ್ವೇಷಿಸ್ತಾರ, ಯಾರ ಜೊತೆಗೆ ಭೇದ ಭಾವ ಮಾಡ್ತಾರ, ಅವರೊಳಗಿರುವ ಪರಮಾತ್ಮ ಮತ್ತ ಇವ ಭೇದ ಭಾವ ಮಾಡೋವನೊಳಗಿರುವ ಪರಮಾತ್ಮಗ ಭೇದ ಬಂತ ಇಲ್ಲ? ಅದು ಭವಿತನ ಹೌದಾ ಅಲ್ಲ? ಅಭೇದ ಜ್ಞಾನನೇ ಭಕ್ತ, ಭೇದ ಜ್ಞಾನನೇ ಭವಿ. ಈಗ ಭಕ್ತರಂತ ಹೆಂಗನ್ಲಿ, ಭವಿಗಳಂತ ಹೆಂಗನ್ಲಿ? ಬೇರೆ ಬೇರೆ ಇದ್ದ ಮೇಲೆ ನಿಮ್ ಪಾಡಿಗೆ ನೀವು ನಿಮ್ಮ ಮನೆಯಾಗ ನೀವು ಅದಿರ ಇಲ್ಲ. ಹೊರಗೆ ತೋರಿಸ್ಕೊಳ್ಳೋದು ನೋಡಿದ್ರೆ ಎಲ್ಲರೂ ಒಂದೇ ಅನ್ನಂಗೆ ತೋರಿಸ್ಕೊತೀರಿ. ರೋಡ್ ಮೇಲೆ ಬ್ಯಾನರ್ ಹಿಡ್ಕೊಂಡು, ಜೆಂಡಾ ಹಿಡ್ಕೊಂಡು ಭಾರಿ ದೊಡ್ಡ ಜನಸಂಖ್ಯೆ ತೋರಿಸ್ತೀರಿ. ಯಾವಾಗ ಈ ಕೊಡಕೊಳ್ಳ ವ್ಯವಹಾರ ಬಂದ ಹೊತ್ನಾಗ ಎಲ್ಲರೂ ಬೇರೆ ಬೇರೆ ಆಗಿಬಿಡ್ತೀರಿ. ಇದು ಯಾವ ಮಟ್ಟಿಗೆ ಹೋಗ್ಬೇಕು ಅಂತಂದ್ರ ಬರೇ ಕೊಡುವಲ್ಲಿ ಕೊಳ್ಳಂಬಲ್ಲಿ ಅಂದ್ರ ವರಕನ್ಯೆ ಕೊಡೋದಲ್ಲ. ಇಡೀ ವಿಶ್ವದ ಒಂದು ಜನ ಏನದರ 800 ಕೋಟಿ ಎಲ್ಲರೂ ಒಂದೇ ಫ್ಯಾಮಿಲಿ, ಹೌದಾ ಅಲ್ಲ? ವಸುಧೈಕ ಕುಟುಂಬಂ ಅಂತಾರ, ಕೇಳಿರಿಲ್ಲ? ಇಡೀ ವಿಶ್ವದ ಎಲ್ಲಾ ಮನುಷ್ಯರು, ಜೀವಿಗಳು ಏನದರ ಎಲ್ಲರೂ ಒಂದೇ ಫ್ಯಾಮಿಲಿ, ವಸುಧೈಕ ಕುಟುಂಬಂ. ಇಡೀ ಭೂಮಿ ಮೇಲಿರೋರು ಒಂದೇ ಕುಟುಂಬ, ಒಂದೇ ಫ್ಯಾಮಿಲಿ. ಈ ವಸುಧೈಕ ಕುಟುಂಬಂ ಅಂತೇಳನ್ನ ಶಬ್ದ ನಾಟಕನೋ ಏನು ನಮ್ಮ ದೇಶ ಬೇರೆ ನಿಮ್ಮ ದೇಶ ಬೇರೆ ಅಂತ ಹೇಳಿಕೆ ಬೌಂಡ್ರಿ ಒಳಗ ನಿಂದಿರ್ಸಾರಲ್ಲ ಮಿಲಿಟರಿ ಅವರಿಗೆ, ಅದು ಭೇದ ಭಾವ ಹೌದಿಲ್ಲ? ಬೌಂಡ್ರಿಗಳ್ದಾಗ ಮಿಲಿಟರಿಗಳಿಗೆ ನಿಂದಿರಿಸಿ ಹೊಡೆದಾಡೋದು. ಎಲ್ಲ ಮಿಲಿಟರಿ ಅವ್ರಿಗೆ ವಾಪಸ್ ಕರ್ಕೊಂಡು ಅಲ್ಲಿ ಬೌಂಡ್ರಿಗಳೇ ತೆಗೆದು ಹಾಕಿ ಎಲ್ಲ ಇಡೀ ವಿಶ್ವವನ್ನ ಒಂದು ಮಾಡಿದಾಗ, ಇಡೀ ವಿಶ್ವವನ್ನ ಒಂದು ಮಾಡಬೇಕು. ಎಲ್ಲ ಮಿಲಿಟರಿ ಅವ್ರನ್ನ ತೆಗೆದಾಕ್ಬೇಕು. ಮಿಲಿಟರಿ ಅವ್ರು ಬೇಡ ಬೇಡ, ಕೆಲಸನೇ ಬೇಡ, ಬೌಂಡ್ರಿ ಬೇಡ, ಎಲ್ಲ ಇಡೀ ವಿಶ್ವದ ಎಲ್ಲ 800 ಕೋಟಿ ಜನ ಒಂದೇ ಫ್ಯಾಮಿಲಿ. ಅವಾಗ ಏನಾಗ್ತದ? ಅದು ನಿಜವಾದ ಭಕ್ತಿ. ಅದು ಅಖಂಡ ಬ್ರಹ್ಮನ ದರ್ಶನ ಆವಾಗ ಆಗ್ತದೆ, ಹೌದಾ ಇಲ್ಲ? ಈಗ ಏನ್ ಮಾಡಿದ್ರು ನಾವು ಹಿಂದೂಗಳು, ನಾವು ಭಾರತೀಯರು, ನಾವು ಲಿಂಗಾಯತರು, ನಾವು ವೀರಶೈವರು, ಇದು ಖಂಡ ಇದು ಭಕ್ತಿ ಅಲ್ಲ, ಇದು ಭವಿತನ. ಎಲ್ಲಿ ಭೇದ ಭಾವ ಆದ ಅದು ಭವಿತನ. ಏನಂತ ವಚ್ಚೋಚಿ ಭಕ್ತರು, ವಚ್ಚೋಚಿ ಭವಿಗಳು. ವಚ್ಚೋಚಿ ಅಂತಂದ್ರೆ ಭಕ್ತರು ಅನ್ಬೇಕನ್ನೋದ್ರಾಗೆ ಅಲ್ಲ, ಭವಿತನ ಅದ. ಭವಿಗಳಂತೀರೆ ಭಕ್ತರಂಗ್ ನಾಟಕ ಮಾಡ್ತಾರೆ. ಇದ್ಯಾ ಭಕ್ತಿ, ಇದ್ಯಾ ಭವಿತನ?
ಅದು ಅಲ್ಲ ಇದು ಅಲ್ಲ. ಅದಕ್ಕೆ ಏನಂತಾರೆ ಬಸವಣ್ಣವ್ರು ಒಂದ್ ಕಡೆ, ಇವರು ಕತ್ತಿಗೆ ಹುಟ್ಟಿದವರಲ್ಲ, ಕತ್ತಿ ಅನಿಸ್ಕೋಬೇಕಂತ. ಕುದುರೆಗೆ ಹುಟ್ಟಿದವರು ಅಲ್ಲ, ಕುದುರೆನೂ ಅನ್ಲಕ್ ಬರಲ್ಲ. ಇವರಿಬ್ರು ಕತ್ತೆ ಕುದುರೆಗಳ ಕೂಡಿದ ವೇಸರವಂತೆ ಅಂತ. ಹೆಸರುಗತಿಗಳಂತ ಇರ್ತಾವಲ್ಲ, ಕತ್ತಿನೂ ಅಲ್ಲ ಕುದುರೆನೂ ಅಲ್ಲ. ಹಂಗ ಇದೇನದ ನಮ್ಮಲ್ಲಿ ಹಿಂಗ ಎರಡು ನಾಟಕ ಮಾಡೋರಲ್ಲ, ಇವರು ಹೆಸರುಗತಿಗಳು ಅಂತ ಹೇಳ್ತಾರೆ. ಬಸವಣ್ಣವ್ರ ವಚನದಾಗ ಅದ, ಕತ್ತಿಗೆ ಹುಟ್ಟಿದವರಲ್ಲ, ಇವ್ರು ಕುದುರೆಗೆ ಹುಟ್ಟಿದವರಲ್ಲ, ಡಬಲ್ ಗೇಮ್ ಮಾಡ್ತಾರಲ್ಲ, ಇವರೆಲ್ಲ ಹೆಸರುಗತಿಗಳು. ಒಂದು ಕಡೆ ನಿಷ್ಠೆಯಿಂದ, ಆ ಕಡೆ ಭವಿತನೂ ಇಲ್ಲ, ಈ ಕಡೆ ಭಕ್ತನೂ ಇಲ್ಲ. ಆ ರೀತಿ ಇತ್ತು ಅಂತಂದ್ರೆ ಅಂತವ್ರ ಹೃದಯದೊಳಗ ಪರಮಾತ್ಮ ಭಕ್ತಕಾಯ ಮಮಕಾಯ ಅಂತ ಹೆಂಗ್ ಅನ್ಲಕ್ಕಾಗ್ತದ? ಯಾರು ಏನಕ್ಕೆ ಮಾಡಲಕ್ಕ? ಒಬ್ಬ ಮನುಷ್ಯನಾದ್ರೂ ಇಡೀ ವಿಶ್ವವನ್ನ ನನ್ನ ಕುಟುಂಬ ಅಂತ ತೆಕ್ಕಿಗೆ ಹಾಕೊಳ್ಳಂತ ಮಾಡು ಆಗ್ಬೇಕ ಬೇಡ? ಉಳಿದವ್ರು ಹೆಂಗೆ ಹಾಕಿರಲಕ್ಕ? ಇಡೀ ವಿಶ್ವವನ್ನ ತೆಕ್ಕಿಗೆ ಹಾಕೊಳ್ಳೋ ಕೆಲಸ ಮಾಡ್ಬೇಕ ಬೇಡ? ಆಯ್ತು, ಇಡೀ ವಿಶ್ವಕ್ಕೆ ತೆಕ್ಕಿಗೆ ಹಾಕೊಳಕತ್ ಒಂದಿವ್ಸ ಮಂದಿ ಹೋಗಿ ಫೀಸ್ ಇಟ್ಟಾರ ಅವ್ರ ಪ್ರೋಗ್ರಾಮ್ಗಳಿಗೆ, 1000 ಗಟ್ಲೆ 1,00,000 ಗಟ್ಲೆ ಟಿಕೆಟ್ ಕೊಟ್ಟು ಹೋಗ್ಬೇಕ ಆ ಫಂಕ್ಷನ್ಗಳಿಗೆ. ಅದು ಒಂದು ಎಲ್ಲರಿಗೆ ತೆಕ್ಕಿಗೆ ಹಾಕೊಂಡು ರೊಕ್ಕ ಗಳಿಸಿ ಕೋಟಿಗಟ್ಲೆ ಮಾಡಿ ಅಲ್ಲಿ ಇಲ್ಲಿ ಆಶ್ರಮಗಳು ಆಸ್ತಿಗಳು ಕಟ್ಟೋದು. ಅದೊಂದು ದೊಡ್ಡದು, ಅದೊಂದು ಟೀಮ್ ಬೇರೆನೇ. ಎಲ್ಲ ದೇಶ ಭೇದ, ಭಾಷಾ ಭೇದ, ವಯೋಭೇದ, ಜಾತಿ ಭೇದ, ಲಿಂಗ ಭೇದ, ವರ್ಗ ಭೇದ, ವರ್ಣ ಭೇದ, ಮತ್ತಿನ್ನೇನು ಭೇದಗಳವ, ಎಲ್ಲಾ ಭೇದಗಳ ಕೋಟೆಗಳನ್ನು ಕಿತ್ತಿ ಹಾಕಿ ವಸುದೇಕ ಕುಟುಂಬ ಅಂದ್ರೆ ಇಡೀ ಭೂಮಿ ಮೇಲಿರೋರು ಎಲ್ಲ ಫ್ಯಾಮಿಲಿಗಳು ಒಂದೇ ಫ್ಯಾಮಿಲಿಯವರು, ಎಲ್ಲರೂ ಒಂದೇ. ಈ ರೀತಿ ಬೆಳೆಸೋರು ಯಾರದಾರ? ಎಲ್ಲಿದಾರ? ಇದ್ದದ್ದು ಒಂದೇ ಕುಟುಂಬ ಅದ, ಎಲ್ಲರೂ ಜೀವನ ಒಂದೇ ರೀತಿನೇ ಅದ. ಯಾರೇನು ಮೂಗ್ಲಿಂತ ಕಿವಿಲಿಂತ ಉಣಂಗಿಲ್ಲ, ಎಲ್ಲರೂ ಬಾಯಿಲಿಂತ ಉಣ್ತಾರ. ಎಲ್ಲರದ್ದು ಜೀವನ ಒಂದೇ ತರ ಅದ. ಆದರೆ ಅದು ಒಂದಾಗಿ ಹೋಗ್ಲಕ್ ಬರಲ್ದು. ದೇಶ ದೇಶಗಳ ಮಧ್ಯೆ, ಜಾತಿ ಜಾತಿಗಳ ಮಧ್ಯೆ, ಧರ್ಮ ಧರ್ಮಗಳ ಮಧ್ಯೆ ಕೋಟೆಗಳನ್ನ ಕಟ್ಕೊಂಡು ಗುದ್ದಾಡ್ತಾರಲ್ಲ, ಇದಕ್ಕೆ ಭಕ್ತಿ ಅಂತೀರ ಭವಿ ಅಂತೀರ? ಮನೆಯೊಳಗ ಗಂಡ ಹೆಂಡತಿ ಸಹಿತ, ಕನಿಷ್ಠ ಗಂಡ ಹೆಂಡತಿ ಸಹಿತ ಕೂಡಿಲ್ಲ. ಭೇದ, ತಂದೆ ಮಕ್ಕಳಲ್ಲಿ ಭೇದ, ಎಲ್ಲ ಕೋಟೆಗಳು ಅವ್ರದವರೇ ಸಾಧಿಸ್ತಾರೆ, ಇವ್ರದವರೇ ಸಾಧಿಸ್ತಿರ್ತಾರೆ. ಇದಕ್ ಭಕ್ತಿ ಅಂತ ಎಲ್ಲಾರ ಅದೇನ್ರಿ ಭೂಮಿ ಮೇಲೆ? ಈ ರೀತಿ ಇದ್ದಾಗ ಎಲ್ಲಿ ಭಕ್ತಿ ಅಂತ ನೋಡ್ತೀರಿ? ಅಖಂಡ ಬ್ರಹ್ಮನನ್ನ ಬೆಳಿಗ್ಗೆ ಎದ್ದ ಕ್ಷಣ, ಎದ್ದ ನಂತರ ಆಮೇಲೆ ಮಾಡುವ ಎಲ್ಲಾ ಕ್ರಿಯೆಗಳು, ಮಾಡುವ ಮಾತುಗಳು, ವಿಚಾರಗಳು, ವ್ಯವಹಾರಗಳು ಎಲ್ಲ ಮುಗಿಸಿದ ಮೇಲೆ ರಾತ್ರಿ ಮಲಗುವ ಮುನ್ನ ಎಲ್ಲದರ ಜೊತೆಗೆ ಅಖಂಡ ಬ್ರಹ್ಮನನ್ನ ಅನುಸಂಧಾನ ಮಾಡ್ತಿರ್ಬೇಕು. ಬರೇ ಜ್ಞಾನ ಏನು? ಬ್ರಹ್ಮ ಒಬ್ಬನೇ ಅದನ, ಬ್ರಹ್ಮ ಎಲ್ಲ ಕಡೆ ಅದನ. ಆಯ್ತು, ಸತ್ಸಂಗ ಹೇಳಾಗ ಅಷ್ಟೇ ಉಳಿದು ಆಮೇಲೆ ನೀವು ಮಾಡುವ ಪ್ರತಿಯೊಂದು ವ್ಯವಹಾರ, ಪ್ರತಿಯೊಂದು ವಸ್ತುವಿನಲ್ಲಿ, ಪ್ರತಿಯೊಂದು ಕ್ಷಣ ಎಲ್ಲದರೊಳಗೂ ಆ ಅಖಂಡ ಬ್ರಹ್ಮನ ಪ್ರಜ್ಞೆ ಇಟ್ಕೊಂಡೇ ವ್ಯವಹರಿಸ್ಬೇಕು. ಅದಕ್ಕೆ ಭಕ್ತಿ ಅಂತಾರ. ಬರೇ ಜ್ಞಾನ ಮಾಡ್ಕೊಂಡ್ರೆ ಉಪಯೋಗ ಇಲ್ಲ. ಬರೇ ಜ್ಞಾನ ಅಂತಂದ್ರೆ ಅದೇನು? ಭಾನ ಮಾಡ್ಕೋಬೇಕಲ್ಲ. ಭಾನ ಮಾಡ್ಬೇಕಾದ್ರೆ ಅಲ್ಲಿ ಭಕ್ತಿ ಬೇಕೇ. ಆ ತತ್ವವನ್ನು ನೀವು ಗೌರವಿಸಬೇಕು. ಆ ತತ್ವದಂತೆ ನಾನು ನಡಿಬೇಕು, ಆ ತತ್ವದ ಲಾಭ ಹೊಂದಬೇಕು ಅನ್ನಂತ ಸಂಕಲ್ಪ ಮಾಡಿಕೊಂಡು ಆ ತತ್ವವನ್ನ ಮರಿಲಾರ್ದಂಗ ಎಲ್ಲಾ ಕ್ಷಣನೂ ಆ ತತ್ವದ ಜೊತೆಗೆ ವ್ಯವಹಾರ ಮಾಡಬೇಕು. ಅದೇ ಭಕ್ತಿ.
ಅಖಂಡ ಬ್ರಹ್ಮನ ಅನುಸಂಧಾನದಿಂದಲೇ ಎಲ್ಲ ವ್ಯವಹಾರಗಳು. ಹೆಂಗ ಪರ್ವತ ಒಬ್ಬ ಅದನ, ಅವ ಎಲ್ಲ ಕಡೆ ಅದನ. ಈಟ್ ಅಂದ್ ಬಿಟ್ರೆ ಮುಗಿತೇನು? ಮತ್ತ ಎಲ್ಲ ಕಡೆ ಇದ್ದವ ಮತ್ತ ತನ್ನೊಳಗನು ಅವನ್ನೇ ಕಾಣಬೇಕು, ಎಲ್ಲರೊಳಗೂ ಅವನ್ನೇ ಕಾಣಬೇಕು. ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲದ್ರೊಳಗನು ಅವನ್ನೇ ಕಂಡ್ರೆ ಅವ್ರೊಳಗ ಎಲ್ಲದ್ರೊಳಗೂ ನಾನೇ ಅದೀನಿ, ನನ್ನೊಳಗೆ ಎಲ್ಲ ಅದು. ಒಂದು ಮಣಿ ಅದ, ಆ ಮಣಿ ಒಳಗೆ ಏನದ? ಸೂತ್ರ, ಒಂದು ದಾರ ಇರ್ತದ ಒಂದು ಸರದೊಳಗೆ. ಆ ಸೂತ್ರ ಹೆಂಗದ? ಎಲ್ಲದ್ರೊಳಗೂ ಅದೇ ಅದ ಇಲ್ಲ? ಅದೇ ನನ್ನ ಸ್ವರೂಪ ಅಂತ ತಿಳ್ಕೊಂಡ್ಮೇಲೆ ಎಲ್ಲದ್ರೊಳಗೂ ನಾನು ಅದೀನಿ, ನನ್ನೊಳಗೆ ಎಲ್ಲ ಅದು. ಆಚಾರ ಪ್ರಾಕ್ಟಿಕಲ್ ಮಾಡಲಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಅತ್ಯಂತ ಶ್ರೇಷ್ಠವಾದ ತತ್ವಜ್ಞಾನ, ಶ್ರೇಷ್ಠವಾದ ಗ್ರಂಥ, ಶ್ರೇಷ್ಠವಾದ ಗುರು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಅದ್ರ ಲಾಭ ತೆಕ್ಕೋಬೇಕಾದ್ರೆ ಅಖಂಡ ಬ್ರಹ್ಮ ಸ್ವರೂಪದ ಅನುಸಂಧಾನ ಮಾಡಿದರೆ ಲಾಭ. ಅಖಂಡ ಬ್ರಹ್ಮ ಸ್ವರೂಪದ ಅನುಸಂಧಾನ ಮಾಡಲಿಲ್ಲ, ಬರೇ ದಿನ ಮುಂಜಾನೆ 5ಕ್ಕೋ 6ಕ್ಕೋ ಎದ್ದು ದಿನ 2 ತಾಸು 3 ತಾಸು ಕೇಳಿದ್ರೆ ಅಖಂಡ ಬ್ರಹ್ಮನ ಅನುಸಂಧಾನ ಮಾಡಿದ ವ್ಯವಹಾರದಿಂದ ಏನ್ ಸಿಗ್ತದ? ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ. ಆನಂದ ಉಂಟಾತು ಅಖಂಡ ಬ್ರಹ್ಮನ ಅನುಸಂಧಾನ ದ್ವಾರ ಮಾಡಿದ. ಸಾಧನೆಯಿಂದ ಏನ್ ಸಿಗ್ತದ? ಮೋಕ್ಷ ಸಿಗ್ತದ. ಬರೀ ಅಖಂಡ ಬ್ರಹ್ಮನ ಅನುಸಂಧಾನ ಇರಲಾರ್ದೆ ಅದರದ್ದು ಬರೀ ಜ್ಞಾನ ತಿಳ್ಕೊಂಡು ಏನೂ ಅದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದ್ರೆ ಆ ಜ್ಞಾನ ಸಂಪಾದನೆಗೆ ಏನಂತಾರ? ಶ್ರಮ ಅಂತಾರ. ಅದಕ್ಕಷ್ಟೇ. ಇದ್ರ ಫಲ ಶ್ರಮ. ಅನುಸಂಧಾನ ಮಾಡ್ಲಾರ್ದು ಸುಮ್ಮನೆ ಜ್ಞಾನ ತಗೊಂಡ್ರಿ ಏನಾಯ್ತದ? ಒಣ ಹೈರಾಣ. ಹೆಂಗ್ ಮಾಡ್ತಾರೆ? ಯಾರ ಜೊತೆಗೆ ವ್ಯವಹಾರ ಮಾಡಬೇಕಾದಾಗ ಅಖಂಡ ಬ್ರಹ್ಮನ ಕಡೆ ಲಕ್ಷ್ಯ ಇಟ್ಟುಕೊಂಡು ದ್ವೇಷ ಒಟ್ಟ ಸಾಧಿಸಬಾರದು. ಅಲ್ಲಿ ಏನು ಅನಾನುಕೂಲ ಆಗ್ಯದ ಅದನ್ನು ತಿಳುವಳಿಕೆ ಮಾತಿನ ಮೂಲಕ ತಿಳಿಸ್ಬೇಕು. ಒಳಗೇನಿರ್ಬೇಕು? ಅಖಂಡ ಬ್ರಹ್ಮನ ಅನುಸಂಧಾನನೇ ಇರ್ಬೇಕು. ನಾನೇ ಬೇರೆ ನೀನೇ ಬೇರೆ ಅನ್ನೋ ಭೇದ ಭಾವ ಮಾಡಿ ದ್ವೇಷ ಸಾಧನೆ ಮಾಡಿ ಅದು ಮಾಡಕ್ಕೆ ಹೋಗಬಾರ್ದು. ಏನ್ ಮಾಡಿದ್ರು ಅಖಂಡ ಬ್ರಹ್ಮನ ಅನುಸಂಧಾನದ ಜೊತೆಗೆ ನಿಮ್ಮ ವ್ಯವಹಾರಗಳಾಗಬೇಕು. ಹೆಂಗ? ಭಿನ್ನಾಭಿಪ್ರಾಯಗಳು ಇರ್ತಾವ. ಅಂತಃಕರಣದೊಳಗ ನಾನಾ ರೀತಿಯಾದಂತ ವಿಚಾರಗಳು, ಅವ್ರ ವಿಚಾರ ಅವ್ರ ಜೊತೆಗೆ ಇರ್ತಾವ, ಇವ್ರ ವಿಚಾರ ಇವ್ರ ಜೊತೆಗೆ ಇರ್ತಾವ. ಅನುಸಂಧಾನ ಅಂತಂದ್ರೆ ಏನದ? ಈ ಅಖಂಡ ಬ್ರಹ್ಮನನ್ನ ಲಕ್ಷ್ಯದೊಳಗೆ ಇಟ್ಕೊಂಡು ಅಲ್ಲಿ ಒಳ್ಳೆ ತಿಳುವಳಿಕೆ ಮಾತಿನ ಮೂಲಕ ತಿಳಿಸ್ಬೇಕು, ಬೈದು ಹೇಳ್ಬೇಕು, ಬಡದು ಹೇಳ್ಬೇಕು, ಏನಾರ ಮಾಡಿ ಸೆಟ್ ಮಾಡಬೇಕು. ಆದ್ರೆ ಅದರೊಳಗಿರುವ ಬ್ರಹ್ಮನನ್ನ ಅಲಕ್ಷ್ಯ ಮಾಡಂಗಿಲ್ಲ. ಬ್ರಹ್ಮನಿಗೆ ಅಪಮಾನ ಅಲ್ಲ. ಈಗ ಬಾರ್ಕೋಲ್ ತಗೊಂಡು ಎತ್ತಿಗೆ ಅವ ಹೊಡಿತಾನ ರೈತ, ಅದಕ್ಕೆ ದ್ವೇಷದಿಂದ ಹೊಡಿತಾನ ಏನ? ಒಂದ್ ಸ್ವಲ್ಪ ಎತ್ತು ಕೆಲಸ ಮಾಡ್ಲಿ ಅಂತ ಹೊಡಿತಾನ. ಮತ್ತೆ ಎತ್ತು ಸಕ್ರಮವಾದ ಜೀವನ ಮಾಡ್ಲಿ, ಸರಿಯಾಗಿರ್ಲಿ ಅಂತ ಅಷ್ಟೇ. ಆ ಎತ್ತಿಗೆ ಏನಾರ ಆದ್ರೆ ರೈತ ಮೆತ್ತಗೆ ಬೀಳ್ತಾನ ಇಲ್ಲ?
ಎಷ್ಟೇ ಅವನ ಜೀವನ ಸಂಗಾತಿ ಇರ್ತದ, ಅದಕ್ಕೇನಾರ ಜಡ್ಡು ಬಂದು ನೆಲ ಹಿಡಿತಂದ್ರೆ ಮೆತ್ತಗತ್ತಾನ ಇಲ್ಲ, ಕಾಬ್ರತಾನಿಲ್ಲ. ಮತ್ತ ಅದಕ್ಕೆ ಹೊಡಿತಾನು, ಮತ್ತ ಅದಕ್ಕೆ ಏನಾರ ಆದ್ರೆ ಅದಕ್ಕೆ ಕಾಳಜಿನೂ ಹಂಗೆ ಮಾಡ್ತಾನ. ಹಂಗ ಇರ್ಬೇಕು ಈ ಜಗತ್ತಿನಾಗ. ನಮ್ಮ ಸಂಬಂಧಗಳು ಹೆಂಗಿರ್ಬೇಕಂದ್ರೆ ಹಿಂಗಿರ್ಬೇಕು. ಒಳಗ ಬ್ರಹ್ಮ ಅದನ್ನ ಹೇಳಕ್ಕೆ ಯಾರು ಏನ್ ಬೇಕದು ಮಾಡ್ಲಿ, ನಾ ಬ್ರಹ್ಮನ್ ನೋಡ್ಕೊಂಡ್ಕೆ ಹಂಗೆ ಇರ್ತೀನಿ ಅಂತಂದ್ರೆ ಎಲ್ಲರೊಳಗೂ ಬ್ರಹ್ಮ ಅದನ್ನ ಅನ್ಕೋತ್ ಕೂತ್ರ ಹಿಂಗೆಲ್ಲ ಅದೋ. ಅದಕ್ಕೆ ಸದ್ಭಾವ, ಸುಜ್ಞಾನ, ಸತ್ಕ್ರಿಯೆ ಅನ್ನಂಥದ್ದು ಸರಿಯಾಗಿ ತಿಳ್ಕೋಬೇಕು, ಸರಿಯಾಗಿ ತಿಳ್ಕೋಬೇಕಂತ. ಅದಕ್ಕೆ ಕೊಡುವಲ್ಲಿ ಕೊಂಬಲ್ಲಿ ಯಾರು ಬೇಕವ್ರಿಗೆ ಕೊಡೋದಿರ್ತದ. ಭೇದ ಎಣಿಸಬಾರ್ದು ಅಂತ ಹೇಳ್ಯಾರ ಶರಣರ ತಿಳಕ್ಕೆ. ಯಾರು ಬೇಕವ್ರಿಗೆ ಕೊಟ್ಟು ಮದುವೆ ಮಾಡೋದಿರ್ತದ, ಯಾರು ಬೇಕವ್ರಿಗೆ ತಗೊಂಡು ಮದುವೆ ಮಾಡೋದಿರ್ತದ. ಕೆಲವೊಬ್ಬರ ಮನೆಯಾಗ ಸಸ್ಯಾಹಾರ ಪದ್ಧತಿ ಇರ್ತದ, ಕೆಲವೊಬ್ಬರ ಮನೆ ಮಾಂಸಾಹಾರ ಪದ್ಧತಿ ಇರ್ತದ, ಕೆಲವೊಬ್ಬರ ಮನೆ ಪೂಜಾ ಪಾಠ ಸಂಸ್ಕೃತಿ ಇರ್ತದ, ಕೆಲವೊಬ್ಬರ ಮನೆಯಾಗ ಅದು ಇರಂಗಿಲ್ಲ. ಮತ್ತೆ ಒಬ್ಬೊಬ್ಬರ ಮನೆಯಾಗ ಒಂದೊಂದು ರೀತಿ ಇರ್ತದ. ತಮ್ಮ ಮನೆಗೆ ಸೆಟ್ ಆಗಂಥದ್ದು, ಒಂದು ಹೊಂದಾಣಿಕೆ ಆಗಂಥದ್ದು ನೋಡಿ ಮಾಡ್ಕೋಬೇಕು. ತಮಗೆ ಸೆಟ್ ಆಗಂಥದ್ದು ನೋಡಿ ಮಾಡ್ಕೋಬೇಕು. ಅದು ಎಲ್ಲಿ ತನಕ ನೋಡೋದು, ಎಲ್ಲಿ ತನಕ ಮದುವೆ ಆಗೋ ತನಕ ನೋಡ್ಬೇಕು. ಮದುವೆ ಆದ್ಮೇಲೆ ಏನ್ ನೋಡೋದಿರುತ್ತೆ, ಮುಗಿದೋಯ್ತು. ಏನ್ ಸಿಕ್ಕದ ಅದನ್ನ ಜಕ್ಕೊಂಡು ಹೋಗ್ಬೇಕಷ್ಟೆ. ನಾ ಹಿಂಗ ಅನ್ಕೊಂಡಿದ್ದೆ, ನಿನ್ನ ಹೇಳಿದ್ನಲ್ಲ ಬಹಳ ಸುಂದರ ಅದರತ್ ಮಾಡ್ಕೊಂಡೆ, ಆಮೇಲೆ ಮೇಕಪ್ ಆದ್ಮೇಲೆ ಕುರುಪ ಆಗ್ಬಿಟ್ಲ ಅಂತೇಳಿ ಆಕಿಗೆ ಸುಂದರ ಮಾಡ್ಲಿಕ್ಕೆ ದೇವರಿಗೆ ತಪಸ್ ಮಾಡಿದ ಒಂದು ಕತೆ ಹೇಳಿದ್ನಲ್ಲ ನೀನು. ಹಂಗ ಆಮೇಲೆ ಅದೇನು ಮಾಡಕ್ ಬರಲ್ಲ, ಮುಗಿತಷ್ಟೇ ಅದು. ಏನ್ ನಿಮ್ಗೆ ಮ್ಯಾಚ್ ಇದ್ರು ಜಕ್ಕೊಂಡು ಹೋಗ್ಬೇಕು, ಮ್ಯಾಚ್ ಇರ್ಲಿಲ್ಲ ಅಂದ್ರೂ ಜಕ್ಕೊಂಡು ಹೋಗ್ಬೇಕು. ಯಾಕಂದ್ರ ನಿಮ್ ಪುಣ್ಯನೇ ಆಟೆ ಇರ್ತದೆ. ಇದ್ದೊತ್ನಾಗ ಏನ್ ಮಾಡ್ಲಕ್ಕ, ನಿಮ್ ಪುಣ್ಯ ಏನು ನಮ್ಮ ಪುಣ್ಯ. ನಮ್ಮ ಅಜ್ಜ ಶರಣಬಸವೇಶ್ವರ ಪುರಾಣ ಬರ್ದ. ಶರಣಬಸವೇಶ್ವರ ಸಮಕಾಲೀನರು ಅವ್ರದ್ದು ಪುರಾಣ ಅವರು ಹೇಳಿ ಬರ್ಸ್ಯಾರ. ನಮ್ಮ ಚರಿತ್ರೆ ಬರೆಯಪ್ಪ ಅಂತೇಳಿ ಇವ್ರು ಕಾಶಿ ಪಂಡಿತರು. ಅಲ್ಲಿಂದ ಇಲ್ಲಿ ತನಕ ಒಂದು ಶರಣ ಸಂಸ್ಕೃತಿ, ಶರಣರ ವಿಚಾರಗಳು, ಶರಣರ ಮಾತುಗಳು ನಮ್ಮ ಮನೆಯೊಳಗ ಜಗ್ಗದವು. ಅವ್ರ ಮೇಲೆ ಬರ್ದಾರ ಸಾಕಷ್ಟು ಗ್ರಂಥಗಳು, ಬೇರೆ ಬೇರೆಯವ್ರು ಬರ್ದಾರ, ಪ್ರಕಟ ಮಾಡ್ಯಾರ, ಏನೇನೋ ಆಗ್ಯಾವ. ಕಲ್ಯಾಣ ಕಿರಣ ಹಿಂಗೆಲ್ಲ ಬುಕ್ಗಳು ಬರ್ದಾರ. ಇರ್ಲಿ, ಈಗ ನಾವು ಹೆಣ್ಣು ನೋಡ್ಲಿಕ್ಕೆ ಹೋದಲ್ಲಿ ಅವ್ರಜ್ಜ ಶರಣ ಬಸಪ್ಪನ ಗುಡಿನೇ ಕಟ್ಸಿಬಿಟ್ಟ. ನಾನು ಅವ್ರ ಊರಾಗ ಗುಡಿ ಕಟ್ಸ್ಯಾನ. ವರ್ಷ ತೇರು ಎಳಿತಾರೆ, ಜಾತ್ರೆ ಮಾಡ್ತಾರೆ, ದೇವಿ ಪುರಾಣ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಅಂತ ಮನೆಯಾಗ ಬೆಳೆದಂಥದ್ದು, ಅಂತ ಮನೆಯಾಗ ಹುಟ್ಟಿದಂತ ಒಂದು ವ್ಯಕ್ತಿ ಅವ್ರ ಬಗ್ಗೆ ಮತ್ತೆ ವಿಚಾರ ಮಾಡೋದಿರ್ತದನ್ರಿ. ಹೆಂಗಿರ್ಬೇಕು, ಎಂಥವ್ರು ಇರ್ಬೇಕಂತ ಮತ್ತೆ ವಿಚಾರ ಮಾಡೋದಿರ್ತದ. ಅಲ್ಲಿ ವಾತಾವರಣ ನೋಡಿ ಸುಮ್ ಕಣ್ಮುಚ್ಚಿ ಮಾಡ್ಕೋಬೇಕ ಬೇಡ. ಮನೆಗೆ ಒಂದ್ ದೊಡ್ಡ ದೇವಸ್ಥಾನ ಕಟ್ಟಿ 60 ಹಳ್ಳಿ ಮಂದಿ ಜಾತ್ರೆ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ. ಇಡೀ ಮನಿ ಮಂದಿ ಎಲ್ಲ ವೈಭವದಿಂದ ಇದ್ದವ್ರನ್ನ ನೋಡಿದ್ರೆ, ಆಮೇಲೆ ಇಲ್ಲಿ ಬಂದ್ರೆ ಅದು ಭಕ್ತಿನೂ ಇಲ್ಲ, ಜ್ಞಾನನೂ ಇಲ್ಲ, ಏನಿಲ್ಲ, ಬರೇ ಕರ್ಮ, ದುಡಿಯೋದು ತಿನ್ನೋದು ಯಾರು ಬಿಟ್ರೆ ಮತ್ತೊಂದು ಏನೇನು ಇಲ್ಲ, ಗಂಧ ಇಲ್ಲ. ಈಗೇನ್ ಮಾಡ್ಬೇಕೀಗ?
ಈ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಗೆ ಹೊಂದ್ಕೊಂಡು ಒಂದು ಹೆಜ್ಜೆ ಸಹಿತ ಇಡ್ಲಕ್ಕೆ ತಯಾರಿಲ್ಲ ಅಂತ ವ್ಯಕ್ತಿ ಚಾಲೆಂಜ್ ನಮ್ಮ ಜೀವನಕ್ಕೆ. ನೌಕರಿ ಮಾಡ್ತಾರ, ಪಗಾರ ತರ್ತಾರ, ಹಾಂಗ್ ಮಾಡ್ತಾರ, ಅವ್ರಿಗೆ ಹಿಂಗ್ ಅಂತೀರಿ ಹಂಗ್ ಅಂತೀರಿ. ಎಲ್ಲ ಏನ್ ಮಾಡಿದ್ರು ಏನಾಯ್ತದು? ಆಹಾರ, ನಿದ್ರೆ, ಭಯ, ಮೈಥುನಕ್ಕೆ ಸಂಬಂಧಪಟ್ಟಷ್ಟು ಒಂದು ಪಶು ಬದುಕಾಯ್ತಷ್ಟೇ. ಅದಕ್ಕಿಂತ ಮ್ಯಾಲೆ ಹೇಳಲೇ ಇಲ್ಲ ಅದು ಸಾಧನೆ. ಹಿಂಗಿದ್ದಾಗ ಏನಾಯ್ತು? ಸಂಗಾತಿ ಅಂತಂದ್ರ ಅದಕ್ಕೆ ತಕ್ಕಂತೆ ಒಂದು ಜೊತೆ ಅನ್ನೋದು ಇರ್ಲಾರ್ದಂಗ ಆದತ್ನಾಗ ಅವ್ರು ನಮಗ್ ಏನ್ ಮಾಡಿದ್ರು ಏಕಾಂಗಿ ಒಂಟಿ ಭಾವನೆ ಅಷ್ಟೇ. ಸಹಬಾಳ್ವೆ ಅನ್ನೋದಕ್ಕೆ ಏನ್ ಅರ್ಥ ಅದೇನಲ್ಲಿ? ಅಂದ್ರೆ ಇದು ಎದಕ್ಕೆ ಇಲ್ಲಿ ಬರ್ತದ ಪ್ರಶ್ನೆ ಅಂತಂದಾಗ, ಈ ಕೋಟೆ ಹೆಂಗದಲ್ಲಪ್ಪ, ಒಂದು ಮನೆಯೊಳಗಿದ್ದ ಎರಡು ಜೀವಿಗಳನ್ನ ಒಂದು ಮಾಡಕ್ಕಾಗಲ್ಲ. ಒಂದು ದೇಹದೊಳಗಿರುವಂತ, ದೇಹದ ಒಳಗ, ಮನೆಯೊಳಗಿಂದ ಬಿಡ್ರಿ, ದೇಹದ ಒಳಗಿರುವಂತ ಆ ಕೂಟಸ್ಥನ ಜೊತೆಗೆ ಕೂಟಸ್ಥನೇ ಕರ್ಕೊಂಡು ಬಂದನ ಆ ಸೂಕ್ಷ್ಮ ಶರೀರ. ಈ ತನು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಕೂಟಸ್ಥನೇ ಕರ್ಕೊಂಡ್ ಬಂದನ. ಆ ಕೂಟಸ್ಥನ ಸಂಗಟ ಆದ್ರೂ ನಾವು ಜೊತೆಯಾಗಿ ಅದಾವೆ ನಾವು. ಈ ಸ್ಥೂಲ ಸೂಕ್ಷ್ಮ ಶರೀರಗಳ ಕೂಟಸ್ಥನ ಕಡೆ ಮುಖ ಮಾಡೇವೇನ್ರಿ ಅವು? ಒಂದೇ ಶರೀರದಾಗಿದ್ರು ಅವ್ರೊಳಗೆ ಎಷ್ಟು ಭೇದ ಭಾವ. ಒಂದಿದ್ದಂಗ ಒಂದಿಲ್ಲ, ಒಂದಕ್ಕೊಂದು ತಾಳಿಲ್ಲ, ಮೇಳಿಲ್ಲ. ಈ ಎಲ್ಲ ನೋಡಿದಾಗ ಭೇದ ಆದ, ಆ ಭೇದದೊಳಗ ನಮ್ಮ ಸಾಧನೆ ಏನದ? ಅಭೇದವನ್ನು ಸಾಧನೆ ಮಾಡದೆ ಒಂದು ಜೀವನದ ಗುರಿ ಅಷ್ಟೇ. ನೋಡ್ಲಕ್ ಒಂದು ದೇಹ ಕಾಣಿಸ್ತದ, ದೇಹದೊಳಗ ಮನಸ್ಸಿಗಿದ್ದು ಬುದ್ಧಿಗಿರೋದು, ಈ ಇಂದ್ರಿಯಗಳಿಗೆ, ಅದ್ರೊಳಗಿರುವಂತ ಕೂಟಸ್ಥನಿಗೆ ಒಂದಕ್ಕೊಂದು ತಾಳಿಲ್ಲ, ಮೇಳಿಲ್ಲ, ಒಂದಕ್ಕೊಂದು ಇದನ್ನೇ ಇಲ್ಲ, ಕೋಆರ್ಡಿನೇಷನ್ ಇಲ್ಲ. ಅದಕ್ಕೆ ಭೇದ ಅಂತಿರೋ ಅಭೇದ ಆದ, ಅಭೇದ ಅಂತಿರೋ ಭೇದ ಆದ. ಒಚ್ಚೊಚ್ಚಿ ಭಕ್ತರು, ಒಚ್ಚೊಚ್ಚಿ ಬವಿಗಳು, ಎರಡು ಮಿಕ್ಸ್. ಹಿಂಗಿದ್ದ ಹೊತ್ನಾಗ ಇದು ಪರಿಪೂರ್ಣತೆ ಸಾಧನೆ, ಪರಿಪೂರ್ಣತೆ ಲಕ್ಷಣ ಅಲ್ಲ. ಏನ್ ಮಾಡ್ಬೇಕು? ಇನ್ನ ಪರಿಪೂರ್ಣತೆ ಕಡೆ ಹೋಗ್ಬೇಕು. ಅದ್ ಹ್ಯಾಂಗ್ ಹೋಗ್ಬೇಕು ಅನ್ನೋದು ವಿಚಾರ ಸಾಗರದೊಳಗ ಏನ್ ಹೇಳ್ತಾರ ನೋಡೋಣ. ಶುದ್ಧ ಬ್ರಹ್ಮ ಅಕ್ರಿಯ, ಅಸಂಗ ಅನ್ನೋದು ನಿನ್ನೆ ಹೇಳಾಯ್ತು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿ ಅವರ ಕೃತಿ, 5ನೇ ತರಂಗ, ಮಧ್ಯಮಾಧಿಕಾರಿ ತತ್ವದೃಷ್ಟಿ ಮಹಾರಾಜರೊಡನೆ ಸಂವಾದ, 241ನೇ ವಿಷಯಾಂಕ. ಈ ಜಗತ್ತಿನ ಸೃಷ್ಟಿಯ ಬಗ್ಗೆ ಸೂತ್ರಕಾರ, ಭಾಷ್ಯಕಾರ ಮತ್ತೆ ವಾರ್ತಿಕಕಾರರ ಅಭಿಪ್ರಾಯ. 153ನೇ ದೋಹಾದ ಮುಂದುವರಿದ ಭಾಗ. ಶುದ್ಧ ಬ್ರಹ್ಮ ಯಾವ ರೀತಿ ಅಸಂಗ ಅದನ, ಅದೇ ರೀತಿ ಆತ ಅಕ್ರಿಯ ಅದನ. ಅಲ್ಲಿ ಶುದ್ಧ ಬ್ರಹ್ಮ ಅಂತ
ಬೇರೆ ಇಟ್ಟು ನೋಡಿದರೆ ಅದು ಜ್ಞಾನ. ಆ ಶುದ್ಧ ಬ್ರಹ್ಮ ಬೇರೆ ಯಾರು ಅಲ್ಲ, ನಾನೇ ಆ ಶುದ್ಧ ಬ್ರಹ್ಮ ಅದೀನಿ ಅಂತೇಳಿ ಅಂದ್ಕೊಂಡು ನಾನು ಅಸಂಗ, ನಾನು ಅಕ್ರಿಯ ಅಂಥೇಳಿ ತನ್ನ ಸ್ವರೂಪವನ್ನು ತಾನು ಅನುಸಂಧಾನ ಮಾಡಿಕೊಂಡ್ರೆ ಅದು ಭಾನ. ಅಕ್ರಿಯ ಆದ್ರಿ ಏನಾದಂಗ? ಬ್ರಹ್ಮ ಆದಂಗ. ನೀವು ಅಕ್ರಿಯ ಆದ್ರಿ ಬ್ರಹ್ಮ ಸ್ವರೂಪರು, ನೀವು ಸಕ್ರಿಯ ಆದ್ರಿ ಜೀವ ಸ್ವರೂಪ. ತಿಳಿತಾ? ನೀವು ಅಸಂಗ ಆದ್ರಿ ಎದ್ರ ಸ್ವರೂಪ? ಬ್ರಹ್ಮ ಸ್ವರೂಪ. ಸಂಗ ಆದ್ರಿ ಯಾವ್ದರದ? ಜೀವ ಸ್ವರೂಪ. ಅಷ್ಟೇ, ಇಷ್ಟೇ ತಿಳ್ಕೋಬೇಕು. ಆ ಜೀವನು ಬ್ರಹ್ಮನು. ಸಂಘದಾಗ ಹೋದ್ರಿ ಜೀವ, ಅಸಂಗ ಆದ್ರಿ ಬ್ರಹ್ಮ, ಕ್ರಿಯ ಆದ್ರಿ ಸಕ್ರಿಯ ಆದ್ರಿ ಜೀವ, ಅಕ್ರಿಯ ಆದ್ರಿ ಬ್ರಹ್ಮ. ಹಿಂಗ್ ತಿಳ್ಕೋಬೇಕು. ಶುದ್ಧ ಬ್ರಹ್ಮ ಅಕ್ರಿಯವಾಗಿದೆ. ಕಾರಣ ಶುದ್ಧ ಬ್ರಹ್ಮದಲ್ಲಿ ಅವಯವಗಳು ಇಲ್ಲ. ಎಲ್ಲಿ ಅವಯವಗಳಿರ್ತಾವ, ಇಂದ್ರಿಯಗಳಿರ್ತಾವ, ಅಲ್ಲಿ ಏನಾಗ್ತದ? ಪ್ರಕೃತಿ ಅವಯವಗಳೇ ಪಂಚಮಹಾಭೂತಗಳು. ಹೌದಲ್ರಿ? ಪ್ರಕೃತಿಯ ಅವಯವಗಳು ಪಂಚಮಹಾಭೂತಗಳು. ಮತ್ತೆ ಈ ಪಿಂಡಾಂಡದ ಅವಯವಗಳು ಏನದವ? ಕೈ, ಕಾಲು, ಬಾಯಿ, ಗುದ, ಗುಯ್ಯ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವೇನದಾವ? ಮನ, ಬುದ್ಧಿ, ಚಿತ್ತ, ಅಹಂಕಾರ, ಆಸಕ್ತಿ, ಇವೇ ಅವಯವಗಳು. ಇವು ಇದ್ದದ್ದಕ್ಕೆ ಇಲ್ಲಿ ಕ್ರಿಯೆ ನಡೆದವು. ಆತನು ನಿರವಯವ ಸಾವಯವ ವಸ್ತುಗಳಲ್ಲಿ ಕ್ರಿಯೆ ಇರುತ್ತದೆ. ಅವನೇನದನ? ನಿರವಯವದನ. ಸಾವಯವ ವಸ್ತುಗಳಲ್ಲಿ ಕ್ರಿಯೆ ಇರುತ್ತದೆ. ಯಾವ ರೀತಿ ಆಕಾಶವು ನಿರವಯವವಾಗಿದೆಯೋ ಅದೇ ರೀತಿ ಬ್ರಹ್ಮವು, ಶುದ್ಧ ಬ್ರಹ್ಮ ವಸ್ತು ಅದೇ ರೀತಿ ಬ್ರಹ್ಮವು. ಶುದ್ಧ ಬ್ರಹ್ಮ ವಸ್ತು ನಿರವಯವಾಗಿದೆ. ಆಕಾಶ ಅಕ್ರಿಯವಾಗಿದೆ. ಆದರೆ ವಾಯು ಕ್ರಿಯಾತ್ಮಕವಾಗಿದೆ. ಅದು ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಿರುತ್ತದೆ. ಅಗ್ನಿ, ಜಲ, ಪೃಥ್ವಿ ಎಲ್ಲ ಚಲನಶೀಲ, ಕ್ರಿಯಾತ್ಮಕವಾಗಿದೆ. ಸುಮ್ಮನೆ ಉದಾಹರಣೆ ಕೊಡೋದಕ್ಕೆ ಹೇಳ್ತಾರ. ಸಾವಯವದಲ್ಲಿ ಕ್ರಿಯೆ ಇರುತ್ತದೆ, ನಿರವಯವದಲ್ಲಿ ಕ್ರಿಯೆ ಇರುವುದಿಲ್ಲ. ಇದು ನಿಯಮ, ಇದು ಪ್ರೊಸೀಜರ್, ಇದು ಪದ್ಧತಿ, ರೂಲ್ಸ್. ಕ್ರಿಯೆ ಇಲ್ಲ ಅಂದ್ರೆ ಅಲ್ಲಿ ಅವಯವಗಳು ಇಲ್ಲ. ಆಕಾಶ ಅಕ್ರಿಯವಾಗಿದೆ, ಏಕೆಂದರೆ ಆಕಾಶದಲ್ಲಿ ಅವಯವಗಳು ಇಲ್ಲ, ನಿರವಯವ ಆಗಿದೆ. ಅದೇ ರೀತಿ ಶುದ್ಧ ಬ್ರಹ್ಮವು ಅಸಂಗ ಅಕ್ರಿಯವಾಗಿದೆ. ಕಾರಣ ಅದು ಸಂಬಂಧರಹಿತವಾಗಿದೆ ಮತ್ತು ಅವಯವರಹಿತವಾಗಿದೆ. ಕಿಂತು ಮಾಯಾ ವಿಶಿಷ್ಟನಾದ ಯಾವ ಈಶ್ವರನಿರುವನೋ ಅವನಿಂದ ಜಗತ್ತು ಉತ್ಪತ್ತಿಯಾಗಿದೆ. ಅದಕ್ಕೆ ಇಲ್ಲಿ ಅವಯವ ಇರೋದು ಇದೆಲ್ಲ ಏನಂತಂದ್ರ ಮಾಯಾ ವಿಶಿಷ್ಟ. ಏನ್ ಕರೆಕ್ಟ್ ಅದ ಹೇಳೋ ಮಾತ? ಈಶ್ವರ ಮಾಯಾ ವಿಶಿಷ್ಟನ ಶಬ್ದ ಕರೆಕ್ಟ್ ಅದ ತಪ್ಪದ? ಅದಕ್ಕ ಮಾಯೋಪಾಧಿಕ ಅನ್ಬೇಕು. ಉಪಾಧಿಕ ಇರ್ಬೇಕು. ಮಾಯಾ ಉಪಾಧಿಕ. ಅದಕ್ಕ ವಿಶಿಷ್ಟನ ಶಬ್ದ ಅವಿದ್ಯಾ ವಿಶಿಷ್ಟ ಜೀವ. ಮಾಯಾ ಉಪಾಧಿಕ ಈಶ್ವರ. ಕರೆಕ್ಟ್ ಆಗ್ತದ ಇದು? ಮಾಯಾ ಉಪಾಧಿಕ ಈಶ್ವರ. ಇಲ್ಲಿ ಮಾಯೆಯಿಂದ ಏನಾಗ್ಯಾವ? ಅವಯವಗಳು ಬಂದವು. ಈಶ್ವರ ಸಂಕಲ್ಪ ಮಾಡಿದಂಗ ಮಾಯೆಯಲ್ಲಿ ಅವಯವಗಳು ಉಂಟಾಗಿ ಕ್ರಿಯೆಗಳು ಆಗ್ತಿರ್ತಾವ.
ಅದಕ್ಕೆ ಮಾಯಾ ಉಪಾಧಿಕನಾದ ಈಶ್ವರ ಇರುವನು, ಅವನಿಂದ ಈ ಜಗತ್ತು ಉತ್ಪತ್ತಿ ಆಗಿದೆ ಹೊರತು ಯಾರಿಂದ ಆಗಿಲ್ಲ? ಶುದ್ಧ ಬ್ರಹ್ಮನಿಂದ ಜಗತ್ತು ಉತ್ಪತ್ತಿ ಆಗಿಲ್ಲ. ಈಗ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ ಅಂತೇಳಿ ನೀವು ಯಾರಿಗಂತೀರಿ? ಈ ತ್ರಿಮೂರ್ತಿಗಳ ಮಟ್ಟದ ದೇವತೆಗಳದೇ ಇದು. ಶಿವ, ಶಕ್ತಿ ಅಂತ ಏನಂತೀರಿ? ಇವೆಲ್ಲ ತ್ರಿಮೂರ್ತಿಗಳ ಮಟ್ಟದ್ದು. ಇವೆಲ್ಲ ಬ್ರಹ್ಮ, ವಿಷ್ಣು, ರುದ್ರ ಅಂತೇಳಿ ಏನಂತೀವಲ್ಲ, ಅದೇ ಮಟ್ಟದ್ದಿವು. ಈಶ್ವರ, ಮಾಯೆ, ಬ್ರಹ್ಮ, ಸರಸ್ವತಿ, ಲಕ್ಷ್ಮಿ, ವಿಷ್ಣು ಎಲ್ಲ ಇವು ತ್ರಿಮೂರ್ತಿ ಪರಿವಾರ ದೇವತೆಗಳು ಮಟ್ಟಿಗೆ ಅಷ್ಟೇ ಹೊರತು ಶುದ್ಧ ಬ್ರಹ್ಮ ಅಕ್ರಿಯಾಗೆ ನಾವು ಜಗತ್ ಸೃಷ್ಟಿ ಮಾಡಿದವನು ಅಲ್ಲ, ಸ್ಥಿತಿ ಮಾಡಿದವನು, ಲಯ ಮಾಡಿದವನು ಅಲ್ಲ. ಆದ್ರೆ ಶುದ್ಧ ಬ್ರಹ್ಮ ಏನು ಮಾಡಿಲ್ಲ ಅಂದ್ರೆ ಅವನ್ ಏನ್ ಕೆಲಸ ಅಂತಂದ್ರ, ಅವನ ಕೆಲಸ ಏನಂತಂದ್ರ ಈಶ್ವರ ಮತ್ತು ಮಾಯೆಯರಿಗೆ ತನ್ನದೇ ಸತ್ತಾಸ್ಫೂರ್ತಿ ಕೊಟ್ಟನವ. ಅಲ್ಲಿ ಶುದ್ಧ ಬ್ರಹ್ಮನ ಸತ್ತಾಸ್ಫೂರ್ತಿ ಇಲ್ಲ ಅಂತಂದ್ರೆ ಮಾಯೆ ಎಲ್ಲಿರ್ತಾಳ, ಈಶ್ವರ ಎಲ್ಲಿರ್ತಾನ? ಈಶ್ವರ ಅನ್ನೋದೊಂದು ಆಭರಣ, ಮಾಯೆ ಅನ್ನೋದೊಂದು ಆಭರಣ. ಅವೆರಡು ಆಭರಣಗಳಾಗಬೇಕಾದ್ರೆ ಬಂಗಾರನೇ ಬೇಕಲ್ಲ. ಬಂಗಾರ ಯಾರು? ಶುದ್ಧ ಬ್ರಹ್ಮ. ಆಭರಣಗಳಿಂದ ಈ ಜಗತ್ತು ಸೃಷ್ಟಿಯಾಗ್ಯದ, ಬಂಗಾರದಿಂದ ಸೃಷ್ಟಿಯಾಗಿಲ್ಲ. ಹೀಗೇಳಿ ಜಗದ ಉತ್ಪತ್ತಿ ಶುದ್ಧ ಬ್ರಹ್ಮದಿಂದ ಜಗತ್ತಿನ ಉತ್ಪತ್ತಿ ಹೇಳಲಿಕ್ಕೆ ಬರಲ್ಲ. ಏಕೆಂದರೆ ಅದು ಅಕ್ರಿಯವಾಗಿದೆ, ಅಸಂಗವಾಗಿದೆ ಮತ್ತು ಕೇವಲ ಮಾಯೆಯಿಂದಲೂ ಜಗತ್ತಿನ ಉತ್ಪತ್ತಿ ಹೇಳಲಿಕ್ಕೆ ಬರಲ್ಲ. ಬರೇ ಮಾಯೆಯಿಂದಲೂ ಹೇಳಕ್ ಬರಲ್ಲ, ಬರೇ ಈಶ್ವರನಿಂತನೂ ಹೇಳಕ್ ಬರಲ್ಲ, ಬರೇ ಶುದ್ಧ ಬ್ರಹ್ಮನಿಂತನೂ ಹೇಳಕ್ ಬರಲ್ಲ. ಹೆಂಗದ ನೋಡ್ರಿ. ಈಶ್ವರ ಮತ್ತು ಮಾಯೆ ರಾಜ, ಈಶ್ವರ ರಾಜ ಇದ್ದಂಗ, ಮಾಯೆ ರಾಜ್ಯ ಇದ್ದಂಗ. ರಾಜ ಮತ್ತು ರಾಜ್ಯಕ್ಕ ಒಡೆಯ ಯಾರು? ಶುದ್ಧ ಬ್ರಹ್ಮ. ಅವರು ಇಂಡಿಪೆಂಡೆಂಟ್ ಆಗಿ ಒಂದೇನು ಮಾಡಕ್ಕಾಗಲ್ಲ. ಆ ಮೂವರು ಸೇರಿದಾಗೆ ಈ ಜಗತ್ತು ಸೃಷ್ಟಿ ಆಗ್ತದೆ. ಅದಕ್ಕೆ ನಾವು ಶಾಲೆಯಲ್ಲಿ ಶಿಕ್ಷಕರಿಗೆ ಪ್ರಶ್ನೆ ಕೇಳ್ತಿದ್ದೆವು. ಬಹಳ ಏನಾರ ಹೇಳಿದ್ರಂದ್ರೆ ಒಂದು ಪ್ರಶ್ನೆ ಕೇಳ್ತಿದ್ದೆವು. ಎಲ್ಲರಿಗಿಂತ ದೊಡ್ಡವ ಯಾರು, ಎಲ್ಲರಿಗಿಂತ ದೊಡ್ಡವ ಯಾರು ಅಂತ ಕೇಳಿದ ಕೂಡಲೇ ಏನ್ ಹೇಳ್ತಾರ? ಎಲ್ಲರಿಗಿಂತ ದೊಡ್ಡವ ಯಾರತ್ತಂದ್ರೆ ಏನ್ ಹೇಳ್ತಾರ್ರಿ ಜನರಲ್ ಆಗಿ? ದೇವ್ರಂದ್ರ ಯಾರು ಅಂತಂದ್ರ ಶಿವ ಅಂತ. ಎಲ್ಲರಿಗಿಂತ ದೊಡ್ಡವ್ರು ಯಾರು? ದೇವರು. ದೊಡ್ಡವ ಯಾರು? ಶಿವ. ಶಿವ ಅಂದ ಕೂಡ್ಲೇನೆ ನಾನು ಏನ್ ಪ್ರಶ್ನೆ ಕೇಳ್ತಿದ್ದೆಪ್ಪ ನಮ್ಮ ಶಿಕ್ಷಕರಿಗೆ ಎಲ್ಲರಿಗೆ ಏನಂತಂದ್ರ, ಶಿವ ಅಂದ್ರೆ ಯಾರು ಅಂತಂದ್ರ, ಶಿವ ದೊಡ್ಡವನೇ ಇದ್ದನಂತಂದ್ರ ಶಿವನು ಏನ್ ಮಾಡ್ತಾನ? ಕಣ್ಣು ಮುಚ್ಕೊಂಡು ಕೂತು ಧ್ಯಾನ ಮಾಡ್ತಿರ್ತಾನ. ಶಿವನು ಮತ್ತ ಅವೇನ್ ದೊಡ್ಡವಿದ್ನಂತಂದ್ರ ಅವನಿಗೆ ಧ್ಯಾನ ಮಾಡೋದು ಅದೇನು ಅವಶ್ಯಕತ್ತದ? ಅವನಿಗೆ ಅವ ಧ್ಯಾನ ಮಾಡ್ಬೇಕಾದ್ರೆ ಒಂದು ಧ್ಯೇಯ ವಸ್ತು ಇರ್ಬೇಕ ಬೇಡ? ಮತ್ತೆ ಧ್ಯೇಯ ವಸ್ತು, ಅವ ಧ್ಯಾನ ಮಾಡೋ ಧ್ಯೇಯ ವಸ್ತು ಯಾವುದು? ಅದು ಅಲ್ಲಿಂದ ಇಲ್ಲಿ ತನಕ ಸಿಕ್ಕಿದ್ದಿಲ್ಲ. ಅದು ಯಾವಾಗಿದು ವಿಚಾರ ಸಾಗರ ಬಂತು ಆವಾಗ ಧ್ಯೇಯ ವಸ್ತು. ವಚನ ಸಾಹಿತ್ಯ ಇರಲಿ, ಮತ್ತೇನದ ಸಿದ್ಧಾಂತ ಶಿಖಾಮಣಿ ಇರಲಿ, ಇವೆರಡು ಏನದವಂತಂದ್ರ ಈ ಒಂದು ಪರಿವಾರ ದೇವತೆಗಳ ಮಟ್ಟಿಗೆ ಅದವು. ಅದಕ್ಕಿಂತ ನಾನು ಹೋಗಿಲ್ಲ. ಅಕ್ರಿಯವಾದಂತ, ಅಸಂಗವಾದಂತ ಬ್ರಹ್ಮನ ಪರಿಚಯ ಇಲ್ಲ ಅದರೊಳಗ. ಅಲ್ಲೇನದ? ಕೂಡಲ ಸಂಗಮ ದೇವ ಶಿವಶಕ್ತಿದೆ. ಲೀಲೆಯಾದಡೆ ಉಮಾಪತಿ, ಲೀಲೆ ಇಲ್ಲದಿದ್ದಡೆ ಸ್ವಯಂಭೂ. ಆ ಸ್ವಯಂಭೂ ಲೀಲೆ ಮಾಡ್ತಾನ ಅಂತಂದ್ಮೇಲೆ ಅದು ಶಿವಶಕ್ತಿ ಮಟ್ಟಿಗೆ. ಅದು
ಅದು ಶುದ್ಧ ಬ್ರಹ್ಮನ ಮಟ್ಟಿನ ಪರಿಚಯಗಳು ಇಲ್ಲ ಅದ್ರೊಳಗೆ. ಅದಕ್ಕೆ ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿವಿ ನಾವೀಗ. ಶಿವ ದೊಡ್ಡವ, ಬ್ರಾಹ್ಮಣರಿಗೆ ಕೇಳಿದ್ರೆ ನಾರಾಯಣ ದೊಡ್ಡವ, ಅವ ನಾರಾಯಣನೂ ಧ್ಯಾನ ಮಾಡ್ತಾನ, ಶಿವನೂ ಧ್ಯಾನ ಮಾಡ್ತಾನ, ಬ್ರಹ್ಮನೂ ಧ್ಯಾನ ಮಾಡ್ತಾನ, ಎಲ್ಲ ಕೋಟ್ಯಾನು ಕೋಟಿ 33 ಕೋಟಿ ದೇವತೆಗಳು ಧ್ಯಾನ ಪೂಜೆ ಇದ್ರಾಗೆ ಇರ್ತಾರ. ಹೀಗೆಲ್ಲ ಅವ್ರು ಮಾಡ್ತಾರಂದ್ರೆ ಅವ್ರು ಯಾರನ್ನು ಕುರಿತು ಮಾಡ್ತಾರಂತಂದ್ರೆ ಶುದ್ಧ ಬ್ರಹ್ಮನನ್ನ ಕುರಿತು. ಯಾವ ಭಗವದ್ಗೀತೆ ಇದ್ರೂ ಸಹಿತ ಅದು ಪರಿವಾರ ದೇವತೆ ಕೃಷ್ಣನ ಲೆಕ್ಕನೇ ಅದೆಲ್ಲ. ಈ ಶುದ್ಧ ಬ್ರಹ್ಮ ಎಲ್ಲದಕ್ಕಿಂತ ಸುಪ್ರೀಂ. ಎಲ್ಲ ದೇವಾದಿ ದೇವತೆಗಳಿಗೆ ಈಶ್ವರ ಸುಪ್ರೀಂ. ಈಶ್ವರನಕ್ಕಿಂತ ಮೇಲೆ ಶುದ್ಧ ಬ್ರಹ್ಮ ಸುಪ್ರೀಂ. ಆ ಶುದ್ಧ ಬ್ರಹ್ಮನ ಒಂದು ಸತ್ತಾ ಸ್ಫೂರ್ತಿಲಿಂತನೇ ಈಶ್ವರ ಮತ್ತು ಮಾಯೆಯರ ಕೆಲಸ ನಡೀತದೆ. ಹೀಗಾಗಿ ಮಾಯಾ ವಿಶಿಷ್ಟ ಬ್ರಹ್ಮಚೇತನ ಅನ್ನೋ ಶಬ್ದ ಮತ್ತೆ ಬರ್ಲಕತ್ತದ. ಇದು ಮಾಯಾ ಉಪಾಧಿಕ ಬ್ರಹ್ಮಚೇತನ ಅಂತ ಹೇಳಿ ಮಾಡ್ಕೋಬೇಕಿದು. ಮಾಯಾ ಉಪಾಧಿಕ ಬ್ರಹ್ಮಚೇತನ ಆ ಚೇತನವಾದ ಈಶ್ವರನಿಂದ, ಮಾಯಾ ಉಪಾಧಿಕ ಬ್ರಹ್ಮಚೇತನವಾದ ಈಶ್ವರನಿಂದ ಜಗತ್ತು ಉತ್ಪತ್ತಿಯಾಗಿದೆ. ಮಾಯಾ ಉಪಾಧಿಕ ಬ್ರಹ್ಮಚೇತನವಾದ ಈಶ್ವರನಿಂದ ಜಗತ್ತು ಉತ್ಪತ್ತಿಯಾಗಿದೆ, ಶುದ್ಧ ಬ್ರಹ್ಮನಿಂದ ಆಗಿಲ್ಲ. ಆದ್ದರಿಂದ ಮಾಯಾ ಮತ್ತು ಈಶ್ವರನ ಸ್ವರೂಪವನ್ನ ಪ್ರತಿಪಾದನೆ ಮಾಡುತ್ತೇವೆ. ಇಲ್ಲಿ ನಮ್ಗೆ ಏನಾಗಬೇಕಾಗ್ಯದ, ಜಗತ್ತ ಸೃಷ್ಟಿ ಬಗ್ಗೆ ನಾವು ಚಿಂತನೆ ಮಾಡ್ಲಕತ್ತೀವಿ. ಜಗತ್ತು ಹ್ಯಾಂಗ್ ಹುಟ್ಟಿತು ಅಂತ. ವೇದಗಳಲ್ಲಿ ಏನ್ ಹೇಳ್ಯಾರ, ಈ ಭಾಷ್ಯಕಾರರು ಏನ್ ಹೇಳ್ಯಾರ, ಸೂತ್ರಕಾರರು ಏನ್ ಹೇಳ್ಯಾರ. ಅದಕ್ಕೆ ಜಗತ್ತು ಸೃಷ್ಟಿಯಾಗಿದ್ದು ಶುದ್ಧ ಬ್ರಹ್ಮನಿಂದ ಅಲ್ಲ, ಅದು ಮಾಯಾ ಉಪಾಧಿಕ ಈಶ್ವರನಿಂದ ಆಗ್ಯದ. ಅದಕ್ಕೆ ನಾವೇನ್ ಮಾಡ್ತೀವಿ, ಆ ಶುದ್ಧ ಬ್ರಹ್ಮನನ್ನ ಅಲ್ಲೇ ಬಿಟ್ಬಿಡ್ತೀವಿ. ಸದ್ಯಕ್ಕೆ ಬಿಟ್ಟು ನಾವೇನ್ ಮಾಡ್ಬೇಕು, ಮಾಯಾ ವಿಶಿಷ್ಟ ಅಂತಂದ್ರೆ ಏನು ಅಂಥೇಳಿ ಮತ್ತ ವಿಶಿಷ್ಟ ಶಬ್ದಗಳು ಇಲ್ಲಿ ಬಳಸಿದ್ದಾಗ ಅದರ ಉಪಾಧಿಕ. ಮಾಯಾ ಉಪಾಧಿಕ ಅಂದ್ರೆ ಏನು ಅಂತೇಳಿ ಈಶ್ವರನ ಸ್ವರೂಪವನ್ನ ಚಿಂತನೆ ಮಾಡೋದು. ಈಗ ಶುದ್ಧ ಬ್ರಹ್ಮ ಅದು ಒಂದೇ ಅದ. ಶುದ್ಧ ಬ್ರಹ್ಮ ಅದು ಒಂದೇ ಅದ. ಆ ಶುದ್ಧ ಬ್ರಹ್ಮನ ಒಂದು ಏನಂತಂದ್ರ, ಆ ಶುದ್ಧ ಬ್ರಹ್ಮನ ಒಂದು ಸತ್ತಾ ಸ್ಫೂರ್ತಿಯನ್ನು ತಗೊಂಡು ಈ ವಿಶ್ವದ ಲೀಲೆ ಮಾಡುವುದಕ್ಕ ಈಶ್ವರ ಮತ್ತು ಮಾಯೆಯರು, ಇವರಿಬ್ರು ಈಶ್ವರ ಮತ್ತು ಮಾಯೆ ಹೆಂಗದರಂತಂದ್ರೆ ಹೆಂಡದ ಅಂಗಡಿ ಮಾಲೀಕರಿದ್ದಂಗದಾರ. ಹೆಂಡದ ಅಂಗಡಿ ಮಾಲೀಕ ಅಂದ್ರೇನು, ಹೆಂಡ ಯಾವುದು, ಮಾಲೀಕ ಯಾರು? ಈಶ್ವರ ಮತ್ತು ಮಾಯೆಯರಲ್ಲಿ ಹೆಂಡ ಯಾವುದು, ಮಾಲೀಕ ಯಾರು? ಯಾವದ್ರಿ ಹೆಂಡ ಯಾವುದು, ಮಾಲೀಕ ಯಾವುದು ತಿಳಿತದ ಇಲ್ಲ? ಈಶ್ವರ ಮತ್ತು ಮಾಯೆಯರಲ್ಲಿ ಈಶ್ವರ ಮತ್ತು ಮಾಯೆಯರಲ್ಲಿ ಕೇಳಕತ್ತೇನೆ ಜಗತ್ತಲ್ಲ. ಹೆಂಡ ಅಂದ್ರೆ ಮಾಯೆ, ಅಜ್ಞಾನ. ಈಶ್ವರ ಮಾಲೀಕ, ಹೆಂಡ ಮಾಯೆ. ಆದರೆ ಅವ ಈಶ್ವರನಿಗೆ ಏನದ ಅಂತಂದ್ರ ತನ್ನ ಸ್ವರೂಪದ ಬಗ್ಗೆ ಅರಿವದ. ಹೀಗಾಗಿ ಅವ ಏನ್ ಮಾಡ್ತಾನ, ಈ ಅಜ್ಞಾನವನ್ನ ನಾನು ಸ್ವೀಕಾರ ಮಾಡಿದರೆ ಏನಾಗ್ತದ, ತಪ್ಪಾಗ್ತದ ಅಂತ ಅವನಿಗೆ ಗೊತ್ತದ. ಗೊತ್ತಿದ್ದ ಅವನ್ ಮಾಡ್ಯಾನ, ಅಜ್ಞಾನವನ್ನ
ತನ್ನ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಹೆಂಡದ ಅಂಗಡಿ ಮಾಲೀಕ ಕೂತು ಕುಡಿದ ನಂತರ ಮುಂದೆ ವ್ಯವಹಾರ ಹೆಂಗ್ ಮಾಡ್ತಾನ? ಅದಕ್ಕೆ ಹೆಂಡದ ಅಂಗಡಿ ಮಾಲೀಕನ ಅಕ್ಕಪಕ್ಕದಲ್ಲಿ ಹೆಂಡನೇ ಅದ, ಆದ್ರೆ ಅವ ಕುಡಿಯಂಗಿಲ್ಲ. ಕುಡಿದ್ರ ವ್ಯವಹಾರ ಕೆಟ್ಟ ಹೋಗ್ತದ ಅಂತ ತಿಳ್ಕೊಂಡು ಅವ ಕುಡಿಯಂಗಿಲ್ಲ. ಹಂಗ ಇಲ್ಲಿ ಈಶ್ವರ ಏನದನ, ಅಜ್ಞಾನ ಅಂತಂದ್ರೆ ಏನಿದೀವಿ, ಪಂಚಭೂತಗಳದಾವಲ್ಲ, ತಾವು ಏನದೀವಿ ಅಂತ ಅವಕ್ಕೆ ಗೊತ್ತಿಲ್ಲ. ಭೂಮಿಗೆ ನಾ ಭೂಮಿ ಅಂತ ಗೊತ್ತಿಲ್ಲ, ನೀರಿಗೆ ನಾ ನೀರಂತ ಗೊತ್ತಿಲ್ಲ, ಅಗ್ನಿಗೆ ಅಗ್ನಿ ಅಂತ ಗೊತ್ತಿಲ್ಲ. ಈ ಪಂಚಭೂತಗಳಿಗೆ ತಾನೇನದೀವಿ ಅಂತೇಳಿ ಗೊತ್ತಿಲ್ಲ. ಆ ಗೊತ್ತಿಲ್ಲದ ಪದಾರ್ಥಗಳ ಬಗ್ಗೆ ಅಭಿಮಾನ ಪಟ್ಟು ಗೊತ್ತಿಲ್ಲದ ಪದಾರ್ಥಗಳಲ್ಲಿ ತಾನು ಸೇರ್ಕೊಂಡಿಲ್ಲ. ಅವನೇನ್ ಮಾಡ್ಯಾನ, ಅಕ್ಕಪಕ್ಕದಲ್ಲಿ ಇಟ್ಕೊಂಡನ ಅಷ್ಟೇ ಹೊರತು ಅವು ಕುಡ್ದಿಲ್ಲ. ಅವನು ಯಾವಾಗ ಅಲ್ಲಿ ಹೆಂಡದಂಗಡಿ ಮಾಲೀಕರು ಹೆಂಡ ಕುಡಿಯಂಗಿಲ್ಲ, ಅವರು ಹೆಂಡ ಕುಡಿದ್ ನಿಷೇಧ ಕೂತ್ರ ಅಂದ್ರೆ ವ್ಯವಹಾರ ಹೆಂಗ್ ಮಾಡ್ಬೇಕು? ಹಂಗ ಈಶ್ವರ ಮತ್ತು ಮಾಯರು, ಈಶ್ವರಂದು ಏನು, ಈ ಜೀವಿಗಳು ಮಾಡುವ ಕರ್ಮಗಳನ್ನ ಸ್ವೀಕಾರ ಮಾಡಿ ಆ ಕರ್ಮಗಳಿಗೆ ತಕ್ಕಂತೆ ಒಂದು ಶರೀರ ಕೊಡೋದು. ಆ ಶರೀರ ಕಳಿಸ್ಬೇಕು ಈ ಭೂಮಿ ಮೇಲಂತಂದ್ರ ಒಂದು ಶರೀರವನ್ನ ಈ ಭೂಮಿಗೆ ಅವ ಕಳಿಸಿ ಕೊಡ್ಬೇಕಾಯ್ತು ಅಂತಂದ್ರೆ ಏನ್ ಮಾಡ್ತಾನ, ಅದಕ್ಕೊಂದು ಆಯುಷ್ಯ ಅಂತ ಕೊಡ್ತಾನ, ಅದಕ್ಕೊಂದು ಶರೀರ ಅಂತ ಕೊಡ್ತಾನ. ಮತ್ತ ಅದು ತನ್ನ ತಾಯಿಯ ಸ್ತನಪಾನದ ಮೊದಲ ಹನಿಯಿಂದ ಕಡೆಗೆ ಸಾಯ ಟೈಮಿಗೆ ಒಂದು ಗುಟಕ್ಕೆ ನೀರು ಹಾಕ್ತಾರಲ್ಲ, ನೀರ್ ಹಾಕ್ರಿ ಅಂತ ಇರ್ತಾರಲ್ಲ, ಆ ಕೊನೆಯ ಗುಟಕ್ಕೆ ನೀರಿನ ತನಕ ಆ ಜೀವಿಯ ಭೋಗಗಳು ಏನವ ಎಲ್ಲ ಭೋಗಗಳನ್ನ ಕಾಲ ಕಾಲಕ್ಕೆ ಸೃಷ್ಟಿ ಮಾಡಿ ಅವನಿಗೆ ಅದು ಒದಗಿಸ್ತಿರ್ತಾನ. ಆ ಜೀವಿಯ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ಕಾಲ ಕಾಲಕ್ಕೆ ಆ ಭೋಗಗಳನ್ನ ಈ ಜಗತ್ತಿನಾಗ ಸೃಷ್ಟಿ ಮಾಡಿ ಅದು ಒದಗಿಸ್ತಿರ್ತಾನ. ಸೃಷ್ಟಿ ಮಾಡೋದ್ರಾಗ ಏನಂದ್ರ ಈಶ್ವರ ಸಂಕಲ್ಪ ಮಾಡ್ತಾನ. ಈಗ ನಿಮಗೊಂದು ಮನಿ ಬೇಕಾಗ್ಯದ ಅಂತಂದ್ರ, ನಿಮಗ್ ಮನಿ ಬೇಕಾಗ್ಯದ ಅಂತಂದ್ರೆ ನಿಮ್ ಸಂಕಲ್ಪ ಸತ್ಯ ಆಗ್ಬೋದು, ಮಿಥ್ಯ ಆಗ್ಬೋದು. ಯಾಕಂದ್ರೆ ನಾವು ನೀವು ಜೀವಾತ್ಮರು. ಮನಿ ನಿಮಗೆ ಯಾವಾಗ ಸಿಗ್ತದ? ಈಶ್ವರ ಸಂಕಲ್ಪ ಮಾಡಿದಾಗ ಸಿಗ್ತದೆ. ನೀವು ಸಂಕಲ್ಪ ಮಾಡಿದಾಗ ಸಿಗಬಹುದು, ಸಿಗದೇ ಇರಬಹುದು. ಆದರೆ ಈಶ್ವರ ಸಂಕಲ್ಪ ಮಾಡಿದ ನಿಮ್ಮ ಜೀವನದಲ್ಲಿ ಒಂದು ಭೋಗದಲ್ಲಿ ಒಂದು ಮನಿಯಾದ ಒಂದು ಉದಾಹರಣೆ ಅಷ್ಟೇ. ಅವನ ಸಂಕಲ್ಪ ಆಯ್ತಂತಂದ್ರ ನೀವು ಏನು ಬೇಡ ಅಂತ ತ್ಯಾಗ ಮಾಡಿ ಹಿಮಾಲಯಕ್ಕೆ ಹೋದ್ರೂ ಅದು ಬಿಡಂಗಿಲ್ಲ. ಆ ಮನಿ ನಿಮಗೆ ಬಂದೇ ಬರ್ತದೆ. ಈಗ ಅವನದೇನ್ ಕೆಲಸ, ಈಶ್ವರನ ಕೆಲಸ ಇವನಿಗೊಂದು ಮನಿ ಸಿಗಬೇಕು ಅಂತಷ್ಟೇ ಅವನ ಕೆಲಸ. ಸತ್ಯ ಸಂಕಲ್ಪ ಅವ ಈಶ್ವರ. ಅವನಿಗೊಂದು ಮನಿ ಸಿಗ್ಬೇಕಂತ ಇವ ಈಶ್ವರ ಸಂಕಲ್ಪ ಮಾಡಿದ್ರೆ ಸಾಕು. ನಿಮಗೆ ಪ್ಲಾಟ್ ತಗೊಳಕಾಗ್ತದ, ಅಲ್ಲಿ ರಿಜಿಸ್ಟ್ರೇಷನ್ ಆಗ್ತದ, ಇಂಜಿನಿಯರ್ ಬರ್ತಾರ, ಲೇಬರ್ಸ್ ಬರ್ತಾರ, ಮಟೀರಿಯಲ್ ಬರ್ತದ, ಬಂದು ಮನಿ ಚಾಲು ಆಗ್ಬಿಡ್ತದೆ. ಈಶ್ವರನ ಸಂಕಲ್ಪ. ಇದೆಲ್ಲ ಮಣ್ಣ, ಲೇಬರು, ಮನಿ ಮತ್ತಿನ್ನೇನವಲ್ಲ, ಉಸುಕ, ಸಿಮೆಂಟ್, ಪ್ಲಾಟ, ಇವೆಲ್ಲ ಏನಿವು ಮಾಯೆ. ಇದೆಲ್ಲ ಮಾಯೆ. ಅವ ಸಂಕಲ್ಪ ಮಾಡಿ ಕೂತ್ಬಿಟ್ಟ ಅಷ್ಟೇ. ಗೌರ್ಮೆಂಟ್ ಆರ್ಡರ್ ಇದ್ದಂಗ್ರಿ ಜಿಒ, ಗೌರ್ಮೆಂಟ್ ಆರ್ಡರ್ ಅಂತಿರಲ್ಲ, ಆ ಆರ್ಡರಿಗೆ ತಕ್ಕಂತೆ ಅಲ್ಲಿ ಡೆವಲಪ್ ಆಗಿ ಆ ವಸ್ತು ಸಿದ್ಧವಾಗಿ ನಿಮ್ಮ ಕೈಗೆ ಬರ್ಬೇಕಾದ್ರೆ ಅದೆಲ್ಲ ಮಾಯೆ. ಮಾಯನೇ ವಿಕಾಸ ಹೊಂದುತ್ತಾಳ. ಆ ರೀತಿ ಎಲ್ಲೋ ಬಿದ್ದು ಕಲ್ಲ ಮಣ್ಣ ಬಂದು ನಿಮಗೊಂದು ಮನೆಯಾಗಿ ಕುಂದಿರ್ತು. ಮಾಯೆ ಒಂದು ವಿಕಾಸ. ಅದು ನೀವು ತಿಳ್ಕೊಂಡಿರಿ ನಾ ಮನೆ ಕಟ್ಲಕತ್ತೀನಿ ಅಂತ, ಅದು ಮಾಯೆ ಒಳಗೆ ನಡೆದ ವಿಕಾಸ. ಮಾಯನೇ ವಿಕಾಸ ಹೊಂದುತ್ತಾಳ. ಹೊಂದಿ ನಿಮಗೊಂದು ಮನಿ ಆಗಿ ಕುಂದಿರ್ತದ. ಯಾರ ಸಂಕಲ್ಪ? ಪರಮಾತ್ಮನ ಸಂಕಲ್ಪ, ಶಿವನ ಸಂಕಲ್ಪ, ಈಶ್ವರನ ಸಂಕಲ್ಪ.
ಈ ಸಂಕಲ್ಪ ಮಾಡಿದವನಾಗ್ಲಿ, ನಿಮಗದು ಮನಿ ಆಗೋದಕ್ಕ ಮಾಯೆ ಬಂದು ಎಲ್ಲ ಪದಾರ್ಥಗಳು ಎಲ್ಲ ಕೆಲಸದವ್ರು ಕೂಡಿ ಮಾಡ್ಲಕತ್ತಾರಲ್ಲ, ಇವು ಯಾವ ಮಾಡ್ಲಾರ್ದ ಒಬ್ಬ ಅದನ್ನ ಮ್ಯಾಲ ಅವ ಸಂಕಲ್ಪನೂ ಮಾಡಲ್ಲ, ನಿಮಗೆ ಮನಿಯಾಗಿನೂ ಬರಂಗಿಲ್ಲ. ಅವ ಯಾರು? ಶುದ್ಧ ಬ್ರಹ್ಮ. ಅವ ಯಾರು ಸಂಕಲ್ಪನೂ ಮಾಡಲ್ಲ, ನಿಮಗೆ ಮನಿನೂ ಆಗಲ್ಲ, ನಿಮ್ಮ ಬಂದ್ ಕೆಲಸದವ್ರದ್ದು ಸಂಬಂಧ ಇಲ್ಲ. ನಿಮ್ ಮನಿ ಕಟ್ಟಿದ್ರೂ ಅವನಿಗಷ್ಟೇ, ನಿಮ್ ಮನಿ ಬಿಟ್ರೂ ಅಷ್ಟೇ, ಈಶ್ವರ ಸಂಕಲ್ಪ ಮಾಡಿದ್ರು ಅಷ್ಟೇ, ಈಶ್ವರ ಸಂಕಲ್ಪ ಬಿಟ್ರು ಅಷ್ಟೇ. ಆದ್ರೆ ಈಶ್ವರಿಗೆ ಒಂದು ಏನ್ ಜಿಮ್ಮೆದಾರಿ ಕೊಟ್ಬಿಟ್ಟಾನ, ಒಂದು ಸಾರಿ ಹೇಳ್ಬಿಟ್ಟಾನ ಅವನಿಗೆ, ಜೀವಿಗಳ ಕರ್ಮಗಳಿಗೆ ತಕ್ಕಂತೆ ಫಲ ಕೊಡೋದು ನಿನ್ ಡ್ಯೂಟಿ ಅದ ಮಾಡಂತ. ಇಷ್ಟ ಅವನಿಗೆ ಒಪ್ಪಿಸಿದ ಮೇಲೆ ಮುಂದೆ ಈಶ್ವರನೇ ಎಲ್ಲ ಮಾಡ್ಕೊತಿರ್ತಾನಷ್ಟೆ. ಈ ರೀತಿ ಆದಂತ ಒಂದು ವ್ಯವಸ್ಥೆ. ಇದಕ್ಕಿಂತ ಈಶ್ವರ ಮಾಯೆಯರು ಈ ಜಗತ್ತನ್ನ ಸೃಷ್ಟಿ ಮಾಡಿ ಜಗತ್ತಿನಾಗ ಏನು 800 ಕೋಟಿ ಜನ ಎಲ್ಲಿ ಯಾವ ದೇಶದಾಗ ಅದರ ಅವರೆಲ್ಲರಿಗೂ ಇವ್ರಿಬ್ಬರದೇ ಆಡಳಿತ. ಅವ್ರು ತಿಳ್ಕೊಂಡಾರ ನಾವು ಅಧ್ಯಕ್ಷರದೀವಿ, ನಾವು ಪ್ರಧಾನ ಮಂತ್ರಿಗಳದೀವಿ, ಹಂಗದೀವಿ ಹಿಂಗದೀವಿ, ನರೇಂದ್ರ ಮೋದಿಯಲ್ಲಿಂತ ನಮ್ಮ ದೇಶಕ್ಕೆ ಬಹಳ ಒಳ್ಳೇದಾಗ್ಯದ ಅಂತ ನಾವು ಅನ್ಕೊಂಡಿವಿ. ಈಶ್ವರನ ರಾಜ್ಯದ ಮಟ್ಟಿಗೆ ಯಾರ್ಯಾರು ತಮ್ಮ ಕೋಟೆಗಳನ್ನ ಭದ್ರಪಡಿಸ್ಕೋತಾರ ಅವೆಲ್ಲ ಈಶ್ವರನ ವಿರುದ್ಧ ಕೆಲಸಗಳು. ಅವನ್ನ ಅಮೆರಿಕ ಅಧ್ಯಕ್ಷ ಇರ್ಬೋದು, ರಷ್ಯಾದ ಅಧ್ಯಕ್ಷ ಇರ್ಬೋದು, ಭಾರತದ ಅಧ್ಯಕ್ಷ ಇರ್ಬೋದು, ಇವರೆಲ್ಲರೂ ಕೋಟೆಗಳ ಭದ್ರಪಡಿಸಿ ಇನ್ನಷ್ಟು ಭೇದ ಭಾವಕ್ಕೆ ದೊಡ್ಡ ಅರ್ಥ ಕೊಟ್ಟಾರ. ಇನ್ನ ಭೇದ ಭಾವ ಹೆಚ್ಚಾಗ್ಲಕತ್ತ. ಕೋಟೆ ಗಟ್ಟಿ ಆದಂಗೆಲ್ಲ ಭೇದ ಭಾವ ಗಟ್ಟಿ ಐತಲ್ರಿ. ನಾವು ತಿಳ್ಕೊಂಡಿವಿ ರಕ್ಷಣೆ ಕೊಡ್ಲಕತ್ತಾರ ಇವರೆಲ್ಲ ನಮಗಂತೇಳಿ. ಯಾರು ಈ ಕೋಟೆಗಳನ್ನೆಲ್ಲ ಬಿಸಾಕಿ ಎಲ್ಲ ಮಿಲಿಟರಿ ಅವ್ರಿಗೆ ಹೊಳ್ಳಿ ಕರ್ಕೊಂಡು, ಯಾವ ಮಿಲಿಟರಿ ಬೇಡ ಏನು ಬೇಡ, ಇಡೀ ವಿಶ್ವದ ಒಂದೇ ಕುಟುಂಬ ಅಂತೇಳಿ ಪರಿಗಣಿಸೋಣ, ಎಲ್ಲರೂ ಒಂದಾಗಿ ಬಾಳೋಣ, ಎಲ್ಲರೂ ಚಂದಾಗಿ ಬಾಳೋಣ ಅಂಥೇಳಿ ಯಾವಾಗ ಬರ್ತದ ಆವಾಗ ಈಶ್ವರನ ಇಚ್ಛೆಗೆ ಈ ಮನುಷ್ಯನ ಇಚ್ಛೆಗೆ ಮ್ಯಾಚ್ ಆಗ್ತದ. ಆವಾಗ ಇಡೀ ಪೃಥ್ವಿಗೆ ಮೋಕ್ಷ ಆಗ್ತದ. ಅವಾಗ ಇಡೀ ಪೃಥ್ವಿಗೆ ಮೋಕ್ಷ ಆಗೋದು ಬೇಕಾಗಿದೆ ನಮಗ. ವೈಯಕ್ತಿಕ ಮೋಕ್ಷ ಬೇಕಾಗಿಲ್ಲ. ವೈಯಕ್ತಿಕ ಮೋಕ್ಷ ಎಲ್ಲರಿಗೂ ಆಗ್ತದ. ಎಲ್ಲ ಮಿಲಿಟರಿ ಅವ್ರು ಎಗರಿಸ್ಬೇಕು. ಯಾವ ಮಿಲಿಟರಿ ಅವ್ರು ಬೇಡ, ಬರ್ರಿ ನಿಮ್ ಗನ್ನ ಮದ್ದು ಗುಂಡು ಎಲ್ಲ ಬಿಟ್ಟು ಬಂದ್ಬಿಡ್ರಿ, ಇಡೀ ವಿಶ್ವನೇ ಒಂದೇ ಒಂದು ಫ್ಯಾಮಿಲಿ ಅಂತೇಳಿ ಮಾಡೋಣ. ಈ ಈಶ್ವರ ಮಾಯೆಯರು ಅದರ ಇಲ್ಲ, ರಾಜಾರಾಣಿ ಇಡೀ ವಿಶ್ವವನ್ನು ಆಳ್ತಾರಿಲ್ರಿ ಅವರು. ನಮಗೆ ಶುದ್ಧ ಬ್ರಹ್ಮ ಸ್ವರೂಪ ಆಗೋದು ಬರೇ ಮಾತಿನ ಮಟ್ಟಿಗೆ ಉಳಿದದ. ಯಾಕೆ ಉಳಿದದ ಅಂತಂದ್ರೆ ನಮ್ಮ ಈ ಭೇದ ಭಾವದ ಕೋಟೆಗಳನ್ನ ದಾಟಿ ಹೋಗ್ತಾ ಇಲ್ಲ ನಾವು. ಮನಸ್ಸಿನೊಳಗಿನ ಕೋಟೆ ದಾಟ್ತಾ ಇಲ್ಲ, ಮನೆಯೊಳಗಿನ ಕೋಟೆ ದಾಟ್ತಾ ಇಲ್ಲ, ಓಣಿಯೊಳಗಿನ ಕೋಟೆ ದಾಟ್ತಾ ಇಲ್ಲ, ರಾಜ್ಯದ ಕೋಟೆ ದಾಟ್ತಾ ಇಲ್ಲ, ದೇಶದ ಕೋಟೆ ದಾಟ್ತಾ ಇಲ್ಲ. ಇದೆಲ್ಲ ದಾಟಿ ಹೋದಾಗ ಇಡೀ ವಿಶ್ವ ಒಂದು ಆದಾಗ ಅವಾಗ ಈಶ್ವರ ಮಾಯೆಯರ ಸ್ವರೂಪಕ್ಕೆ ಹೋಗಿ ಮತ್ತೆ ಇದರ ಬಗ್ಗೆ ನಿಶ್ಚಿಂತಿ ಇರಂತದ ಒಂದು ಸ್ಥಿತಿ ಅದು. ಅವಾಗ ಶುದ್ಧ ಬ್ರಹ್ಮನ ಸ್ಥಿತಿ ಅದು. ಈಶ್ವರ ಮಾಯೆಯರ್ಗಿಂತ ಮೇಲ್ವಾದ್ರ ಒಂದಾಗ್ತೀವಿ, ಶುದ್ಧ ಬ್ರಹ್ಮನ ಕಡೆ ಹೋಗ್ತೀವಿ. ಈಶ್ವರ ಮಾಯೆಯರ ಜಗತ್ತಿನೊಳಗೆ ಮತ್ತೆ ನಾವು ಕೆಳಗಿಳಿದೇವಂತಂದ್ರೆ ಏನಾಗ್ತೀವಿ? ಜೀವಿಗಳಾಗ್ತೀವಿ. ಅಲ್ಲಿ ಈಶ್ವರ ಮಾಯ ಇದ್ದಂಗೆ ಇಲ್ಲಿ ಜೀವ ಮತ್ತು ಏನದ ನಮ್ಮ ಜೊತೆಗೆ ಜೀವ ಮತ್ತು ಏನದರಿ ನಮ್ಮ ಜೊತೆಗೆ. ಅಲ್ಲಿ ಈಶ್ವರ ಮಾಯೆಯರಿದ್ದಂಗ ಈ 84 ಲಕ್ಷ ಜೀವರಾಶಿಗಳಲ್ಲಿ ಜೀವದ ಜೊತೆಗೆ ಏನದ? ಅವಿದ್ಯೆ ಅದ. ಜೀವ ಅವಿದ್ಯೆ, ಈಶ್ವರ ಮಾಯೆ. ಆ ಈಶ್ವರ ಮಾಯೆಯರು ಇಡೀ ಬ್ರಹ್ಮಾಂಡವನ್ನ ಆಳಿದರೆ ಇಲ್ಲಿ ಜೀವ ಮತ್ತು ಅವಿದ್ಯೆಯರು ಈ ಪಿಂಡಾಂಡವನ್ನು ಆಳ್ತಾರೆ. ಆ ಜೀವ ಏನ್ ಸಂಕಲ್ಪ ಮಾಡ್ತಾನೆ ಅದರಂಗ ಈ ಶರೀರ ಇದು ಅವಿದ್ಯೆ ಏನಾಗ್ತದೆ? ವಿಕಾಸ ಹೊಂದುತ್ತದೆ. ಜೀವನಿಗೆ ತಕ್ಕಂತೆ
ಈ ಶರೀರ ವಿಕಾಸ ಹೊಂದಿದ್ರೇನು, ಶರೀರ ಸ್ವರ್ಗಿದ್ರೇನು, ತನಗೇನು ಸಂಬಂಧ ಇರ್ಲಾರ್ದಂಗಿರೋದು ಯಾವುದು? ಕೂಟಸ್ಥ. ಒಳಗಿರೋ ಕೂಟಸ್ಥ ಅಂದ್ರೆ ಶುದ್ಧ ಬ್ರಹ್ಮನ ಒಂದು ಅಂಶ. ಈ ಶರೀರಕ್ಕೆ ಸಂಬಂಧ ಇಲ್ಲ. ಅವನು ಕೂಟಸ್ಥ ಹೆಂಗನ? ಪಿಂಡಾಂಡದೊಳಗೆ ಅಕ್ರಿಯ ಅದನ, ಅಸಂಗ ಅದನ. ನೀವೇನ್ ಮಾಡ್ತೀರ ಅದಕ್ಕೆ ಅವ್ನು ಸಂಬಂಧ ಇರ್ಲಾರ್ದ ಒಬ್ಬ ಅದನ್ನು. ಅದಕ್ಕೆ ನಾವು ಇಡೀ ಬ್ರಹ್ಮಾಂಡದೊಳಗಿರುವ ಶುದ್ಧ ಬ್ರಹ್ಮನ ನೋಡ್ಲಕ್ಕೆ ಹೋಗೋದಕ್ಕಿಂತ ಪಿಂಡಾಂಡದೊಳಗಿರುವ ಕೂಟಸ್ಥನ ನೋಡಿದ್ರೆ ಅದು ಗೊತ್ತಾಗ್ತದ ಇಲ್ಲ? ಪಿಂಡಾಂಡದೊಳಗಿರುವ ಕೂಟಸ್ಥನನ್ನ ನೋಡ್ಕೊಂಡ್ರೆ ಬ್ರಹ್ಮಾಂಡದೊಳಗಿರುವಂತ ಶುದ್ಧ ಬ್ರಹ್ಮನ ಪ್ರಜ್ಞೆ ಗೊತ್ತಾಗ್ತದಿಲ್ರಿ? ಅದಕ್ಕೆ ಇಲ್ಲೇನ್ ಮಾಡ್ಬೇಕು? ನಮ್ಮೊಳಗಿದ್ದವನಿಗೆ ನಾವು ನೋಡ್ಬೇಕು. ನಿಮ್ಮೊಳಗಿರೋ ಜೀವ ಎಂತ ಜೀವ? ಕೂಟಸ್ಥನ ಪ್ರತಿಬಿಂಬ. ಎದ್ರಾಗ ಬಿದ್ದದ? ನಿಮ್ಮ ಅಂತಃಕರಣದಾಗ ಬಿದ್ದದ. ಆ ಪ್ರತಿಬಿಂಬ ಹೆಂಗದ? ಕಲ್ಪಿತ ಪುರುಷತ್ವ ಬಂದ್ಬಿಟ್ಟದ ಅದರೊಳಗೆ. ಆ ಪ್ರತಿಬಿಂಬದಾಗ ಏನಾಗ್ಯದ? ಕಲ್ಪಿತ ಪುರುಷತ್ವ ಬಂದು ಅದು ಜೀವ ಆಗಿ ಈ ದೇಹನೇ ನಾನು ಅಂತದ. ಅಜ್ಞಾನ. ನಾನು ಅಂತ ತಿಳ್ಕೊಂಡು ಆ ದೇಹವನ್ನ ತನಗೆ ಹೆಂಗ್ ಬೇಕಂಗ ಬಳಸ್ಕೋತ, ತನಗೆ ಹೆಂಗ್ ಬೇಕಂಗ ಬೆಳೆಸ್ಕೋತ ಅಲ್ಲಿ ಹಿರ ಕೂಟಸ್ಥ ಬಿಸಾಕಿಬಿಟ್ಟದ. ಆ ಈಶ್ವರನಿಗೆ ಮಾಯೆಗೆ ಇರುವ ಸಂಬಂಧ ಉಪಾಧಿಕ ಸಂಬಂಧ. ಇದು ಎಂತ ಸಂಬಂಧ? ಇದು ವಿಶಿಷ್ಟ ಸಂಬಂಧ. ವಿಶಿಷ್ಟ ಅಂದ್ರೆ ಏನು? ಈ ಜೀವ ಏನ್ ಮಾಡ್ಯಾನ? ಆ ಒಂದು ಅವಿದ್ಯೆ ಅನ್ನುವಂಥ ಹೆಂಡವನ್ನ ಕುಡಿದು ಬಿಟ್ಟಾನೆ. ಇವ ಕುಡಿದು ಏನಾಗ್ಯಾನ? ಹೆಂಡ ಕುಡಿದು ತನ್ನನ್ನು ತಾನು ಮರೆತು ಬಿಟ್ಟಾನ. ಇವನಿಗೆ ಮರು ಯಾಕಾಗ್ಯದ ಅಂತಂದ್ರೆ ಇವ ಹೆಂಡದ ಅಂಗಡಿ ಗಿರಾಕಿ ಇದ್ದಂಗದ. ನೀವು ತನ್ನ ಕೂಟಸ್ಥ ಸ್ವರೂಪ, ತನ್ನ ಶುದ್ಧ ಬ್ರಹ್ಮ ಸ್ವರೂಪವನ್ನು ತಾನು ಮರೆತು ಏನಾಗ್ಬಿಟ್ಟಾನ? ಹೆಂಡದ ಅಂಗಡಿ ಗಿರಾಕಿ. ಹೆಂಡ ಕೊಡುದು ತನ್ನ ಮನಿನೂ ಮರೆತ, ಎಲ್ಲನೂ ಮರೆತ. ಹಂಗ ಇದೇನಾಗ್ಯದ? ಈ ಜೀವ ಎಲ್ಲ ಮರೆತು ಬಿಟ್ಟಾನ. ತನ್ನ ಮೂಲ ಸ್ವರೂಪವನ್ನೇ ಮರ್ತಾನ. ಹೀಗಾಗಿ ಭಯ, ಚಿಂತೆ, ದುಃಖದೊಳಗೆ ಹೋಗ್ಬಿಟ್ಟಾನ. ಅದಕ್ಕೆ ಹೆಂಡ ಕುಡಿದು ಹೆಂಡದ ಅಂಗಡಿ ಗಿರಾಕಿ ಆಗದ ಹೆಂಗ? ಹೆಂಡ ಕುಡಿಲಾರ್ದ ಹೆಂಡದ ಅಂಗಡಿ ಮಾಲಕ್ ಆಗದ ಹೆಂಗ? ಹೆಂಡ ಕುಡಿತಿರೋ ಬಿಡ್ತಿರೋ ಅದೇನು ನಮಗೆ ಸಂಬಂಧನೇ ಇಲ್ಲ ಅಂತ ಹೇಳಕ್ಕೆ ಶುದ್ಧ ಬ್ರಹ್ಮನಾಗಿರೋದು ಹೆಂಗ? 3 ಸ್ಟೇಜ್ಗಳು ದರ್ಶನ ಮಾಡಿಸ್ಕೊಡ್ಲಕತ್ತಾರ ನಿಶ್ಚಲದಾಸರು. ನೀವು ಯಾವ ಸ್ಟೇಜಿಗೆ ಹೋಗ್ತೀರಿ? ಈ ಒಂದು ಅವಿದ್ಯೆ ಅಂತಂದ್ರೆ ಯಾವ್ದಕ್ಕಂತೀರಿ ಅವಿದ್ಯೆ ಅಂತ? ಈಗ ನೀವಿಲ್ಲಿ ಬ್ರಹ್ಮಾಂಡದೊಳಗ ಪಂಚಭೂತಗಳಿಗೆ ಅವಕ್ಕ ತಮಗೆ ಅರಿವಿಲ್ಲ, ತಾವೇನದೀವಿ ಅಂತ ಅರಿವಿಲ್ಲ, ಅದು ಅವಿದ್ಯೆ, ಅದು ಮಾಯೆ. ಮತ್ತೆ ಇಲ್ಲಿ ನಿಮ್ಮಲ್ಲಿರೋ ಅವಿದ್ಯೆ ಯಾವುದು? ಸಪ್ತಧಾತುಗಳು, ಪಂಚಕೋಶಗಳು, ಹೌದಾ ಇಲ್ಲ? ರಕ್ತಕ್ಕೆ ನಾ ರಕ್ತ ಅಂತ ಏನಾರ ಗೊತ್ತದೇನು? ಚರ್ಮಕ್ಕೆ ನಾ ಚರ್ಮತ್ ಗೊತ್ತದೇನು? ಅದಕ್ಕ ನನ್ನ ಚರ್ಮ, ನನ್ನ ರಕ್ತ, ಮತ್ತೇನಂತೀರಿ? ನನ್ನ ದೇಹ. ನಿನ್ನ ದೇಹ ನಾನಂತ ಎಂದರೆ ಅಂದದೇನ್ರಿ ಅದು? ನಾನು ನಿನ್ನ ದೇಹ, ನಾನು ನಿನ್ನ ಕೈ ಅದೀನಿ, ನಾನು ನಿನ್ನ ಕಣ್ಣದೀನಿ, ನಾನು ನಿನ್ನ ಕಾಲದೀನಿ ಅಂತ ಅವು ಎಂದಾದ್ರೂ ಒಂದು ದಿನ ನಿಮ್ಮ ಬಗ್ಗೆ ಅಭಿಮಾನ ಪಟ್ಟವೇನು? ನಿಮ್ ಜೊತೆಗೆ ಇದ್ರೂ ಸಹಿತ ಅವು ನಿಮ್ ಬಗ್ಗೆ ಅಭಿಮಾನ ಪಟ್ಟವೇನು? ಹೆಂಗ? ನೀವು ಅವ್ರ ಬಗ್ಗೆ ಅಭಿಮಾನ ಪಟ್ಟು ಅವ್ರ ಬಗ್ಗೆ ಅತೀವ ಕಾಳಜಿ. ಒಂದು ಸಣ್ಣ ಗಾಯ ಆಯ್ತಂದ್ರ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತೀರಿ. ಅವು ಎಂದರೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳವೇನು? ಎಂದರೆ ಇಷ್ಟೊಂದು ನನಗೆ ಸೇವೆ ಮಾಡ್ಲಿಕ್ಕತ್ತಿದೆಪ್ಪ ಅಂತ ಏನಿಲ್ಲ. ಅವು ನಿಮಗೇನು ಕೇರ್ ಮಾಡಿಲ್ಲ ಅಂದ್ರೂ ಸಹಿತ ನೀವು ಅವ್ರದ್ದೇ ಬೆನ್ನತ್ತೀರಿ. ಯಾಕೆ ಬೆನ್ನತ್ತೀರಿ? ನಿಮ್ಮ ಸ್ವರೂಪದ ಬಗ್ಗೆ ನಿಮಗೆ ತಿಳುವಳಿಕೆ ಇಲ್ಲದಕ್ಕ. ಯಾಕೆ ತಿಳುವಳಿಕೆ ಇಲ್ಲ?
ಆ ಒಂದು ಅವಿದ್ಯೆನೇ ನಾನು ಅಂತ ತಿಳ್ಕೊಂಡು ಹೆಂಡದ ಅಂಗಡಿ ಗಿರಾಕಿ ಆದಂಗೆ ಹೆಂಡ ಒಳಗ ಕುಡಿದು ತಾನೇ ಹೆಂಡದ ಸ್ವರೂಪ ಆಗ್ಬಿಟ್ಟಾನ. ಅದಕ್ಕೆ ಅದನ್ನ ಒಳಗೆ ಹಾಕೊಂಡು ತನ್ನತನವನ್ನು ಮರೆತರೆ ಜೀವ, ಅದನ್ನು ಪಕ್ಕದಲ್ಲಿ ಇಟ್ಕೊಂಡು ತನ್ನ ಅರಿವಿನಲ್ಲಿ ತಾನು ಇದ್ರೆ ಈಶ್ವರ. ಈಗ ಅಲ್ಲಮ್ಮ ಪ್ರಭುದೇವರು ಅವರೆಲ್ಲ ಹೆಂಗಿದ್ರು? ಮಾಯಾ ಕೋಲಾಹಲ ಅಂತಾರೆ ಅವರಿಗೆ. ಬಗಲಿಗೆ ಮಾಯ ಇದ್ರು ಅವರು ಅದ್ರ ಕಡೆ ಲಕ್ಷ್ಯ ಕೊಡ್ಲಿಲ್ಲ. ಅದರದ್ದು ಒಂದು ಚೂರು ಅದರ ಸಂಘ ಮಾಡಲಿಲ್ಲ ಅವರು. ಅವ್ರ ಕಾಲಾಗೆ ಮಾಯೆ ಪದಿತಿಯಾಗಿ ಹೋಗ್ಬಿಟ್ರು, ಅಜ್ಞಾನ ಅಳ್ಳಾಡಿ ಹೋಗ್ಬಿಡ್ತು ಆ ಅಲ್ಲಂ ಪ್ರಭುವಿನ ಕಾಲ. ಅದಕ್ಕೆ ಆ ರೀತಿ ಇದ್ರೆ ಒಂದು ರೀತಿ ಜೀವನ, ಈ ರೀತಿ ಇದ್ರೆ ಇನ್ನೊಂದು ರೀತಿ ಕೆಳಮಟ್ಟದ ಜೀವನ. ಈ ಎಲ್ಲಕ್ಕೂ ಮೀರಿದ್ದೊಂದು ಜೀವನ ಅದು ಶುದ್ಧ ಬ್ರಹ್ಮ ಸ್ವರೂಪ. ಈ ಉಪಾಧಿ ಮತ್ತು ವಿಶಿಷ್ಟ ಅಂತಂದ್ರ ಏನು ಅನ್ನೋದು, ಉಪಾಧಿ ಅಂದ್ರೆ ಏನು? ಒಳಗೆ ಬೆರಿಲಾರ್ದೆ ಹೊರಗಿದ್ದು. ಬಸ್ ಸ್ಟ್ಯಾಂಡ್ನಾಗ ಒಬ್ಬವ ಜೋಗಪ್ಪ ಕೊಡ ಹೊತ್ಕೊಂಡು ಓಡಾಡ್ತಿರ್ತಾನೆ, ಎಲ್ಲಮ್ಮನ ಕೊಡ ಇಟ್ಕೊಂಡು ಓಡಾಡ್ತಿರ್ತಾನ. ಅವನಿಗೇನು ಅರ್ಜೆಂಟ್ ಬಂದಿರ್ತದ, ಎಲ್ಲ ಹೋಗ್ಬೇಕಾಗಿರ್ತದ, ಅದನ್ನು ತಗೊಂಡು ಹೋಗಂಗಿಲ್ಲ, ಅದನ್ನ ಇಲ್ಲಿ ಎಲ್ಲರೂ ಇಟ್ಟು ಹೋಗ್ಬೇಕಾಗ್ತದ. ಅದಕ್ಕೆ ಜೋಗಪ್ಪ ಏನ್ ಹೇಳ್ತಾನ, ಬಸ್ ಸ್ಟ್ಯಾಂಡ್ಲಿಂತ ಬಸ್ಸಿನಾಗ ಒಬ್ಬ ಇಳಿದು, ಒಬ್ಬ ದಾರಿ ಹೋಗವ ಬಸ್ಸಿನಾಗಿಂದ ಇಳಿದು ಹಿಂಗ ಹೋಗ್ತಾ ಇರ್ತಾನ. ಅವನಿಗೆ ಕರಿತೀನಿ, ಅಪ್ಪ ಇಲ್ಲಿ ಬಾರಪ್ಪ, ಇಲ್ಲಿ ಕಟ್ಟಿ ಮೇಲೆ ಒಂದು ಅರ್ಧ ತಾಸು ಕುಂದ್ರಪ್ಪ, ನಾ ಬರ್ತೀನಿ, ಇಲ್ಲೊಂದು ಕೆಲಸ ಅದ, ಇದನ್ನ ಹೊತ್ಕೊಂಡು ಹೋಗ್ಲಕ್ ಬರಂಗಿಲ್ಲ ಅಲ್ಲಿ, ಅದರ ಸಲುವಾಗಿ ಇದು ಇಲ್ಲಿ ಇಡ್ತೀನಿ ಅಂತೇಳಿ ಬೆಳ್ಳಿ ಕೊಡ, ಬೆಳ್ಳಿ ಮೂರ್ತಿ, ಅದೇನದ ಎಲ್ಲ ದೇವರನ್ನ ಏನ್ ಮಾಡ್ತಾನವ, ಅವನ ಮುಂದ ಇಡ್ತಾನ. ಅವನಿಗೊಂದು ಸಣ್ಣದ ಆಸನ ಮಾಡಿ ಅಲ್ಲಿ ಕುಂದಿರ್ಸ್ಬಿಡ್ತಾನ. ಕುಂದಿರ್ಸಿದ್ರೆ ಅವ ಏನು ಮಾಡ್ಲಕತ್ತಾನ, ಆ ಕೊಡಕ್ಕ ಆ ದೇವರಿಗೆ ಅವ ಕೂತವನಿಗೆ ಏನಾರ ಸಂಬಂಧ ಅದ ಏನಲ್ಲಿ? ಏನೂ ಇಲ್ಲ. ಅವ ಸುಮ್ ಕೂತಾನ, ಕಾಯ್ಕೋತ್ ಕೂತಾನ. ಹೋಗೋರು ಬರೋರು ಏನ್ ಮಾಡ್ಲಕತ್ತಾರ, ಜೋಬ್ನಾಗಿನ ನಾಣ್ಯಗಳ ತೆಗೆದು ಅವನ ಮುಂದೆ ಹಾಕ್ಲಕತ್ತಾರ. ಹಾಕಿ ಅವನಿಗೆ ಏನಂತ ಕೇಳಕತ್ತಾರ, ಯಾವ್ರು ಜೋಗಪ್ಪ ಅಂತ ಕೇಳಕತ್ತಾರ ಅವನಿಗೆ. ಇದೇನಪ್ಪ, ನನಗ ಇದಕ್ಕೆ ಸಂಬಂಧನೇ ಇಲ್ಲ, ಸುಮ್ ಇದ್ರ ಬಗ್ಲಾಕ್ ಕೂತ್ರ ನನಗೆ ಹಿಂಗಾಯ್ತಲ್ಲ ಪರಿಸ್ಥಿತಿ. ಇದಕ್ಕೇನಂತಾರ ಉಪಾಧಿ. ಆ ಕೊಡದಕ್ಕೆ ಸಂಬಂಧ ಇಲ್ಲ, ಕೊಡ ಸುಮ್ಮ ಬಗ್ಲಾಗ ಇಟ್ಕೊಂಡು ಕೂತದ್ದಕ್ಕ ಏನಾಗ್ಬಿಟ್ಟನ, ಅವ ಜೋಗಪ್ಪ ಆಗ್ಯಾನ. ಹಂಗ ಈಶ್ವರ ಮಾಯೆಯರ್ ಹೆಂಗದ, ಮಾಯೆ ಯಾರ ಬಗ್ಲ ಕೂತದ, ಶುದ್ಧ ಬ್ರಹ್ಮನ ಒಂದು ಅಂಶದ ಬಗ್ಲ ಕೂತದ. ಕುದ್ದಕ್ಕ ಶುದ್ಧ ಬ್ರಹ್ಮನ ಒಂದು ಅಂಶ ಏನಾಗ್ಯದ, ಈಶ್ವರ ಅನಿಸ್ಕೊಂಡದ. ಎದಕ್ಕೆ ಅನಿಸ್ಬೇಕು? ಶುದ್ಧ ಬ್ರಹ್ಮನೇ ಈಶ್ವರ ಯಾಕೆ ಅನಿಸ್ಬೇಕಂದ್ರೆ ಮಾಯೆಯ ಉಪಾಧಿಕ ಕಾರಣ. ಅದೇ ಶುದ್ಧ ಬ್ರಹ್ಮನ ಇನ್ನೂ ಒಂದು ಅಂಶ ಏನದ, ಈ ಅವಿದ್ಯೆ ಬಲ್ಲಿ. ಅವಿದ್ಯೆ ಅನೇಕ 84 ಲಕ್ಷ ಜೀವರಾಶಿಗಳದಾವ. ಈಶ್ವರ ಮಾಯೆ ಒಬ್ರೇ, ಅವ್ರು ಬೇರೆ ಅನೇಕ ಇಲ್ಲ. ಇಲ್ಲಿ 84 ಲಕ್ಷ ಜೀವರಾಶಿಗಳು ಒಡೆದ ಕನ್ನಡಿ ಇದ್ದಂಗಿದೆ ಅವಿದ್ಯೆ. ಕನ್ನಡಿ ಎಷ್ಟು ಚೂರು ಅದಾವ ಅಷ್ಟರೊಳಗ ಬ್ರಹ್ಮನ, ಒಂದೇ ಬ್ರಹ್ಮನ ಪ್ರತಿಬಿಂಬಗಳು ಅಷ್ಟೊಂದು ಚೂರು ಚೂರುಗಳಲ್ಲಿ ಜಮಾ ಆಗ್ಬಿಡ್ತವೆ. ತಿಳಿತ್ರ? ಹೀಗಾಗಿ ಏನಾಯ್ತು, ಶುದ್ಧ ಬ್ರಹ್ಮ ಅನ್ನುವ ನಿಮ್ಮ ಕೂಟಸ್ಥ, ಶುದ್ಧ ಬ್ರಹ್ಮ ಎನ್ನುವ ಒಬ್ಬ ಕೂಟಸ್ಥ, ಶುದ್ಧ ಬ್ರಹ್ಮನ ಒಂದು ಅಂಶನೇ ಕೂಟಸ್ಥ. ಶುದ್ಧ ಬ್ರಹ್ಮನ ಒಂದು ಅಂಶವೇ ಬ್ರಹ್ಮ, ಶುದ್ಧ ಬ್ರಹ್ಮನ ಒಂದು ಅಂಶವೇ ಬ್ರಹ್ಮ. ಆ ಬ್ರಹ್ಮ ಈ ಮಾಯೆಯ ಸಾನ್ನಿಧ್ಯ ಹೊಂದಿದ್ದಕ್ಕ ಅವ ಈಶ್ವರ ಅನಿಸ್ಕೊಂಡ. ಶುದ್ಧ ಬ್ರಹ್ಮನ ಒಂದು ಅಂಶವೇ ಕೂಟಸ್ಥ. ಆ ಕೂಟಸ್ಥ ಈ ಅವಿದ್ಯೆಯ ಜೊತೆಗೆ ಬೆರ್ತದ್ದಕ್ಕ
ಸಂಘ ಮಾಡಿದ್ದಕ್ಕ ಏನಾಯ್ತು? ಜೀವ ಅನ್ನಿಸ್ಕೊಂಡ. ಇಲ್ಲೇನಾಗ್ಯದ? ಅವನಿಗೆ ಜೀವನಿಗೆ ತನ್ನ ಬ್ರಹ್ಮ ಸ್ವರೂಪದ ಅರಿವಿಲ್ಲ, ಕೂಟಸ್ಥ ಸ್ವರೂಪದ ಅರಿವಿಲ್ಲ. ತನ್ನ ಅರಿವನ್ನು ಮರೆತು ಏನಾಗ್ಯನ? ತಾನೇ ಆ ಅವಿದ್ಯಾ ಸ್ವರೂಪವಾದಂತ ದೇಹವನ್ನ ತಾನೇ ಅಂತ ತಿಳ್ಕೊಂಡ. ಈಶ್ವರನ್ ಹೆಂಗದ? ತಾ ಈಶ್ವರ ಅಂತೇಳಿ ತನ್ನ ಸ್ವರೂಪದ ಬಗ್ಗೆ ತನಗೆ ಜ್ಞಾನ ಅದ. ಜ್ಞಾನ ಇಟ್ಕೊಂಡು ಏನ್ ಮಾಡ್ಯಾನ? ಆ ಶಿವ ಶಕ್ತಿಯನ್ನು ಬಗಲಾಗಿ ಇಟ್ಕೊಂಡನ. ಆ ಶಕ್ತಿ ಜೊತೆಗೆ ಏನಾಗಿಲ್ಲ? ಸೇರಿಲ್ಲ. ಶಕ್ತಿನ ಬಗಲಾಗಿ ಇಟ್ಕೊಂಡ. ನೀವ ಹೆಂಡದ ಜೊತೆಗೆ ಸೇರ್ಕೊಂಡ್ಬಿಟ್ಟ. ನೀವು ಶಿವಶಕ್ತಿ ಬಗಲಾಗದಾರ. ಅವ್ರು ಬಗಲಾಗದಾರ ಅಂತಂದ್ರ ದೂರ ಇಲ್ಲ. ಅವ್ರು ಶಿವಶಕ್ತಿ ಸಂಬಂಧ ಅವಿನಾಭಾವ ಸಂಬಂಧ. ಶಬ್ದ ಅರ್ಥ ಹೆಂಗ್ ಬಗಲಾಗದ ಇಲ್ಲ, ಶಬ್ದದ ಜೊತೆಗೆ ಅರ್ಥ ಅದ. ಸಮುದ್ರದ ಜೊತೆಗೆ ತೆರೆಗಳದಾವ. ಆ ತೆರೆಗಳು ಸಮುದ್ರ ಬಿಟ್ಟದಾವೇನು? ಅರ್ಥ ಶಬ್ದ ಬಿಟ್ಟದ ಏನು? ಅರ್ಥಕ್ಕೆ ಶಬ್ದ ಅನ್ಲಕ್ ಬರಲ್ಲ, ಶಬ್ದಕ್ಕೆ ಅರ್ಥ ಅನ್ಲಕ್ ಬರಲ್ಲ. ತೆರೆಗೆ ಸಮುದ್ರ ಅನ್ಲಕ್ ಬರಲ್ಲ, ಸಮುದ್ರಕ್ಕೆ ತೆರೆ ಅನ್ಲಕ್ ಬರಲ್ಲ. ಹೆಂಗದ ನೋಡಿದೆಲ್ಲ. ಹೀಗಾಗಿ ಏನಾಗತ್ತದ? ಬಿಡಿಸಿ ಬೇರಾಗದ, ಬೆರಸಿ ಒಂದಾಗದ. ಶಿವಶಕ್ತಿ ಬಿಡಿಸಿ ಬೇರೆ ಮಾಡ್ಲಿಕ್ಕೂ ಬರಲ್ಲ, ಬೆರೆಸಿ ಒಂದು ಮಾಡ್ಲಿಕ್ಕೂ ಬರಲ್ಲ. ಈ ಸಂಬಂಧ ಏನದು? ಅವಿನಾಭಾವ ಸಂಬಂಧ ಶಿವಶಕ್ತಿ ಅದು. ಜೀವನದ ಏನಾಗ್ಯದ? ಬೆರೆತು ಒಂದಾಗ್ಬಿಟ್ಟದ ಅದು. ಜೀವ ಮತ್ತು ಅವಿದ್ಯೆಗಳದು ಏನ್ ಸಂಬಂಧ ಆಗ್ಯದ ಅಂತಂದ್ರ ಬೆರೆತು ಒಂದಾಗ್ಬಿಟ್ಟದು. ಹೆಂಡ ಕುಡದು ಒಳಗೆ ಹೊಕ್ಕೊಂಡ್ಬಿಟ್ಟದ. ಹೆಂಡ ಒಳಗೆ ಸೇರಿದರೆ ಗುಂಡು ಅಂತೇನದ ಆಡ ಹಂಗಾಗ್ಬಿಟ್ಟನು. ಈ ಬೆರೆತು ಒಂದಾಗಿದ್ದು ಬಿಡಿಸಿ ಬೇರೆ ಮಾಡ್ಬೇಕಾಗ್ಯದ. ಅದು ಅಜ್ಞಾನದಿಂದ ಅದನ್ನ ಬಿಡಿಸಿ ಬೇರೆ ಮಾಡುವುದೇ ಈ ಜೀವನ ಸಾಧನ. ಬೆರೆಸಿ ಒಂದ್ ಆಗಿದ್ದಕ್ಕೆ ಬಿಡಿಸಿ ಬೇರೆ ಮಾಡ್ಲಿಕ್ಕೆ ಬರ್ತದೆ. ಆ ಈಶ್ವರ ಬೆರೆತು ಒಂದೇ ಆಗಿಲ್ಲ, ಅದಕ್ಕೆ ಬಿಡಿಸಿ ಬೇರೆ ಮಾಡೋ ಪ್ರಶ್ನೆನೇ ಇಲ್ಲ. ಅವೇನದವ? ಜೊತೆ ಜೊತೆಯಾಗಿ ಅದಾವ. ಶಬ್ದ ಅರ್ಥಗಳ ಹೆಂಗ ಜೊತೆ ಅದಾವ, ಸೂರ್ಯ ಮತ್ತು ಸೂರ್ಯನ ಕಿರಣ ಹೆಂಗ ಜೊತೆ ಅದಾವ, ಹಂಗ ಜೊತೆ ಜೊತೆಯಾಗಿ ಅದಾವ. ಜೊತೆ ಇದ್ದದ್ದು ಒಂದು ಸೆಟ್, ಬೆರೆತು ಒಂದಾಗಿದ್ದು ಇನ್ನ ಒಂದು ಸೆಟ್. ಅವಿದ್ಯೆ ಮತ್ತು ಜೀವರದು ಬೆರೆತು ಒಂದಾಗಿತ್ತು. ಈಶ್ವರ ಮಾಯೆಯರದು ಜೊತೆ ಜೊತೆಯಾಗಿತ್ತು, ಬೆರಿಲಾರದೆ ಜೊತೆಯಾಗಿರೋದು. ಅದಕ್ಕ ಮೊದಲ ನಾವು ಏನಾಗಬೇಕಪ್ಪ ಅಂತಂದ್ರೆ ಈ ಉಪಾಧಿ ಅಂದ್ರೆ ಏನು, ವಿಶೇಷಣ ಅಂದ್ರೆ ಏನು ಅಂತ ಚಂದ ತಿಳ್ಕೋಬೇಕು. ಈಗ ಉಪಾಧಿ ಅಂದ್ರೆ ಗೊತ್ತಾಯ್ತಲ್ರಿ, ಆ ಜೋಗಮ್ಮನ ಕೂಡ ತನಗೆ ಸಂಬಂಧ ಇಲ್ಲ, ತನ್ನಿಂದ ಭಿನ್ನ ಇದ್ರೂ ಅದೇನಾಗ್ಬಿಡ್ತು, ಜೋಗಪ್ಪ ಕೂತಾನೀಗ ಅವ. ಯಾಕ? ಕೊಡದ ಬಗ್ಲ ಕೂತದ್ದಕ್ಕೆ. ಅದೇ ರೀತಿ ನೀಲಿ ಕೊಡ, ಕೆಂಪು ಕೊಡ ಏನಾರ ಅಂತಿರಲ್ಲ, ಕೆಂಪು ಕುದುರಿ, ಬಿಳಿ ಕುದುರಿ, ಅದೇನಾಗ್ಯದ? ಬಣ್ಣ ಆ ವಸ್ತುವಿನೊಳಗೆ ಬೆರೆತು ಬಿಟ್ಟದು. ಕೊಡದೊಳಗೆ ನೀಲಿ ಬಣ್ಣ ಸೇರಿದ್ದಕ್ಕೆ ಅದು ನೀಲಿ ಕೊಡ ಅನಿಸ್ಬೋದು. ಕರಿ ಬಣ್ಣ ಕುದುರೆ ಒಳಗೆ ಸೇರಿದ್ದಕ್ಕೆ ಅದು ಕರಿ ಕುದುರೆ ಅನಿಸ್ಬೋದು. ಅದೇನಾಗ್ಯದ? ಬಣ್ಣ ಒಳಗೆ ಸೇರದ. ಜೀವನದ ಹೆಂಗದ ಅಂದ್ರೆ ಅದು ವಿಶೇಷಣ. ಆ ಬಣ್ಣ ಏನಾಗ್ಯದ? ಆ ಕೊಡದೊಳಗೆ ವಿಶೇಷಣ ಆಗ್ಯದ. ವಿಶೇಷಣ ಅಂದ್ರೆ ಬೆರ್ತದ್ದು. ಮತ್ತಿದು ಬೆರಿಲಾರದು. ಯಾವುದು? ಜೋಗಪ್ಪನ ಕೊಡ. ಅದಕ್ಕೆ ಉಪಾಧಿ ಅಂತಾರೆ. ಬೆರಿಲಾರದೆ ತನ್ನ ಪ್ರಭಾವವನ್ನ ಆ ವಸ್ತುವಿನೆಲ್ಲ ಬೀರಿದ್ರೆ ಅದು ಉಪಾಧಿ ಅಂತಾರ. ಅದರೊಳಗೆ ಬೆರೆತು ತನ್ನ ಪ್ರಭಾವವನ್ನ ಆ ವಸ್ತುವಿನ ಮೇಲೆ ಬೀರಿದ್ರೆ ಅದಕ್ಕೆ ವಿಶೇಷಣ ಅಂತಾರ. ಅದಕ್ಕೆ ಈಗೇನಾಯ್ತು? ಮಾಯೆ ಮತ್ತು ಈಶ್ವರನ ಎಂತ ಸಂಬಂಧ ಇದು? ವಿಶೇಷಣನ ಬೆರ್ತದ ಒಂದರೊಳಗೊಂದು ಏನು ಬೇರೆ ಬೇರೆ ಅದ, ಜೊತೆ ಜೊತೆಯಾಗಿ ಅದದು. ಬೇರೇನು ಅನ್ಲಕ್ ಬರಲ್ಲ. ಬೇರೆ ಅಂತಂದ್ರೆ ಏನಾಗ್ಬಿಡ್ತು? ದೂರದ ಅಂದಂಗ ಆಗ್ತದೆ. ಜೊತೆಯಾಗಿ ಅದದು, ಜೊತೆಯಾಗಿ ಅದ. ಹಿಂಗಾಗಿ ಇದಕ್ಕೆ ಉಪಾಧಿ ಅಂತಾರ, ಅದಕ್ಕೇನಂತಾರ? ವಿಶೇಷಣ ಅಂತಾರ.
ಇದಕ್ಕೆ ಸಂಬಂಧಪಟ್ಟಂತ ವಿಷಯ ಮತ್ತೆ ನಾಳೆ ಮುಂದುವರ್ಸೋಣ. ಅಂದ್ರೆ ಈ ಜೀವ ಮತ್ತು ಅವಿದ್ಯೆಯದು ಬಹಳ ಕೆಳಮಟ್ಟದ ಸ್ಥಿತಿ. ಈಶ್ವರ ಮತ್ತು ಮಾಯೆಯರದು ಈ ಜೀವನಿಗಿಂತ ಮೇಲ್ಮಟ್ಟದ ಸ್ಥಿತಿ. ಇವೆರಡಕ್ಕಿಂತ ಇನ್ನೂ ಅತ್ಯಂತ ಉನ್ನತವಾದ ಸರ್ವೋಚ್ಚವಾದ ಸ್ಥಿತಿ ಯಾವುದು? ಶುದ್ಧ ಬ್ರಹ್ಮ ಸ್ಥಿತಿ. ಈ ಶುದ್ಧ ಬ್ರಹ್ಮ ಸ್ಥಿತಿ ತಲುಪುವುದು ನಮ್ಮ ಗುರಿ. ಒಂದೊಂದು ಹೆಜ್ಜೆ ಅದರ ಕಡೆ ಇಟ್ಕೊತ ಹೋಗ್ತಾ ಇದ್ದೀವಿ. ಮತ್ತೆ ಒಳ್ಳೆ ಹೋಗ್ಲಾರ್ದಂಗ ಹಂಗೆ ವಿಚಾರ ಮಾಡ್ಕೊತ ಮುಂದೆ 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 ಹೋಗ್ಬೇಕು. ಅಕ್ರಿಯ ಮತ್ತೆ ಅಸಂಗ ಆಗಿ ಶುದ್ಧ ಬ್ರಹ್ಮ ಸ್ವರೂಪ ಆಗಂತ ಒಂದು ಪ್ರಯತ್ನ ನಾವು ಮಾಡೋಣ. ನಿಮಗೂ ನಮಗೂ ಆ ಪ್ರಯತ್ನದಲ್ಲಿ ಸಫಲತೆ ಉಂಟಾಗಲಿ ಅಂತ ಹಾರೈಸುವ ಮೂಲಕ ನನ್ನ ಈ ಒಂದು ಚಿಂತನವನ್ನು ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿ. ಏನ್ರಪ್ಪ ತತ್ವಪದ ಹಾಡ್ರಿ ಹಾಡ್ರಿ. ಕನ್ನಡಿಯೊಳಗಿನ ಪ್ರತಿಮೆ ಎಂದದೇ ಕಣ್ಣಿಗೆ ತೋರುವಳು ಎಲ ಎಲ. ಇಂಥ ಆನಂದರೆಲ್ಲರೂ ಭ್ರಮಿಸಿ ಕೆಟ್ಟರು ಎನೀನಲ್ಲೂ ಬಿರಿಯಲ ಎಲ. ಹರಿಯರ ಸುರ ಮುನಿಸಿದ್ದರೂರರಿಗೆ ಸೆರೆಮಲಿ ಹಾಕಿದಳು ಎಲ ಎಲ. ಯೋಗಿ ಸನ್ಯಾಸಿಗಳನ್ನು ಬಿಡದೆ ನಿಂತು ಕಡಿಸಿದಳು ಎಲ ಎಲ. ಮಾಯಿಗೆ ತಿಲಕದ ಮಾನವರ್ಯಾರೋ ಮೂರು ಲೋಕದೊಳಗೆಲ ಎಲ. ಚಿಚೂರು ಮಾಡುತ್ತಾ ಕಿಡಿಸುತ್ತ ಬಂದಳು ಮೂರು ಅವಸ್ಥೆಯಳು ಎಲ ಎಲ. ಎಲ್ಲೂರು ಮಾಪುರ ಸಿದ್ಧರೂಢರ ಸೆರೆಮಲೆ ಹಾಕಿದಳು ಎಲ ಎಲ. ಯೋಗಿ ಅಲ್ಲಮ್ಮ ಪ್ರಭುವಿನ ಮುಂದೆ ನಿಲ್ಲದೆ ಓಡಿದಳೆಲ ಎಲ. ಮಾಯಿಗೆ ತಿಲಕದ ಮಾನವರ್ಯಾರೋ ಮೂರು ಲೋಕದೊಳಗೆಲ ಎಲ. ಚೂರು ಮಾಡುತ್ತಾ ಕಿಡಿಸುತ್ತ ಬಂದಳು ಮೂರು ಅವಸ್ಥೆಯಳು ಎಲ ಎಲ. ಓಂ ಶಾಂತಿ ಶಾಂತಿ ಶಾಂತಿ. ಅಪ್ಪರೇ ಮತ್ತು 1 ಗಂಟೆ ಅಂದ್ರೆ 1 ಗಂಟೆ ಮಾತಾಡೋದು ಕೈಲಾಗತ್ತಾ? 1 ಗಂಟೆ ಆಗ್ತದೆ. 1 ಗಂಟೆ ಮಾತಾಡೋಕೆ ಎಂತರದ ಸತ್ತುಗಳು ಎಂತರದ ವಿಚಾರಗಳು ಅನ್ನೋದೇ ಆಗದೆ ಈಗ ಆತಂಕ. ಏನು ಗುರುಕುಟ್ಟಿ ಆಗಲಿ ಗುರು ಅಪ್ಪರ ಆಶೀರ್ವಾದ ಇಲ್ಲಿ. ಅಪ್ಪರು